ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣವೇ ಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವಾಗ ನಾರಾಯಣ ನಮಸ್ಕಾರ, ಲಕ್ಷ್ಮೀ ನಮಸ್ಕಾರ, ಚತುರ್ಮುಖ ವಾಯು ರೂಪಗಳ ನಮಸ್ಕಾರ ಮತ್ತು ಸರಸ್ವತಿ ಭಾರತೀಯರ ನಮಸ್ಕಾರ ಇಲ್ಲಿ ತನಕ ಆಯಿತು. ತಾರತಮ್ಯದ ಕ್ರಮವಾಗಿ ವಿಷ್ಣು ಸರ್ವೋತ್ತಮೋಥ ಪ್ರಕೃತಿ ಅಥ ವಿಧಿ ಪ್ರಾಣನಾಥವು ಅಥೋಕ್ತೇ ಬ್ರಹ್ಮಾಣಿ ಭಾರತೀ ಚ ಅಲ್ಲಿವರೆಗೆ ಬಂದರು. ಮುಂದೆ ಗುರುತ್ವೇನ ಭಗವಂತನ ನಮಸ್ಕಾರ. ಅದೇ ಭಾರತದಲ್ಲಿ ಹೇಳಿದ್ರಲ್ಲ, ದೇವೀಂ ಸರಸ್ವತೀಂ, ಆಮೇಲೆ ವ್ಯಾಸಂ ಅಂದ್ರು. ವ್ಯಾಸರನ್ನ ದೇವತೆಯಾಗಿ ಭಗವಂತನ ನಮಸ್ಕಾರ ಮೊದಲಾಯಿತು. ನಮಗೆ ಈ ಗ್ರಂಥಗಳನ್ನು ಕೊಟ್ಟವರು, ಅದರಿಂದ ವಿದ್ಯಾ ಪರಂಪರೆಯ ಮೂಲ ಗುರುಗಳಾಗಿ ಪುನಃ ವೇದವ್ಯಾಸರನ್ನು ನಮಸ್ಕಾರ ಮಾಡಬೇಕು ಅನ್ನುವುದು ಭಾರತದಲ್ಲಿ ವೇದವ್ಯಾಸರೇ ಹೇಳಿದಂಥ ಮಾತು. ಅದರಿಂದ ಅವತಾರದಲ್ಲಿ ಬಂದು ನಮಗೆ ಜ್ಞಾನದ ಮಾರ್ಗವನ್ನು ತೋರಿಸಿದಂಥ ವೇದವ್ಯಾಸರ ನಮಸ್ಕಾರ, ಅಲ್ಲಿಂದ ಆ ಗ್ರಂಥಗಳ ರಹಸ್ಯವನ್ನು ತಿಳಿಸಲಿಕ್ಕೋಸ್ಕರ ಅವತರಿಸಿ ಬಂದ ವಾಯುದೇವರಾದ ಆಚಾರ್ಯ ಮಧ್ವರ ನಮಸ್ಕಾರ. 2 ಪದ್ಯ. ಹೀಗೆ ಮುಂದಿನ 3 ಪದ್ಯಗಳಲ್ಲಿ ವೇದವ್ಯಾಸ ಮತ್ತು ಮಧ್ವರ ನಮನವನ್ನ ಮಾಡ್ತಾರೆ. ಮೊದಲು ವೇದವ್ಯಾಸರನ್ನ ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ವಿದೂರ ಈಗ ಅದರಲ್ಲಿ ಹೇಗಿದೆ ನಿಮ್ಮ ಪುಸ್ತಕದಲ್ಲಿ? ಆಮೇಲೆ ಆದಾನಾದಿ ಉಂಟಾ? ಇದು ವಾಸ್ತವಿಕವಾಗಿ ಇದು ಪಾಠ ಹೀಗಿರಬೇಕು ಅನಿಸ್ತದೆ. ವಿದೂರ ನಾದಾನಾದಿ ಕಾರಣ, ವಿದೂರ ಆದಾನಾದಿ ಅಂತ ಇರೋದಕ್ಕಿಂತ ವಿದೂರ ನಾದಾನಾದಿ ಕಾರಣ ಬಾದರಾಯಣ ಬಾಹಿ ಸತ್ರಾಯಣ ಅಂತ ಇದ್ರೆ ನೋಡಬೇಕು, ಮೂಲ ಪಾಠ ಶೋಧನೆ ಮಾಡಿ. ಹಾಗಿದ್ರೆ ಅರ್ಥಕ್ಕೆ ಹೆಚ್ಚು ಸುಂದರವಾಗುತ್ತೆ. ಆ ಪಾಠ ಇದ್ರೆ ವಿದೂರ ಆದಾನಾದಿ ಅನ್ನೋದಕ್ಕಿಂತ ವಿದೂರ ನಾದಾನಾದಿ ಕಾರಣ ಬಾದರಾಯಣ ಬಾಹಿ ಸತ್ರಾಣ ಅಂತ ವೇದವ್ಯಾಸರ ಸ್ತೋತ್ರ ಮಾಡ್ತಾರೆ. ವೇದವ್ಯಾಸರನ್ನ ಇದರಲ್ಲಿ ಬಾದರಾಯಣ ಅಂತ ಕರೆದಿದ್ದಾರೆ. ಇದು ಒಂದು ವಿಶೇಷವಾದ ಅರ್ಥ ಇರತಕ್ಕಂಥ ಶಬ್ದ. ಪ್ರತಿಯೊಂದು ಶಬ್ದಕ್ಕೆ ಒಂದು ಪ್ರಾಕೃತವಾದ ಅರ್ಥ ಮತ್ತು ಒಂದು ಅಪ್ರಾಕೃತವಾದ ಅರ್ಥ ಇದ್ದೇ ಇರ್ತದೆ ಭಗವಂತನ ನಾಮದಲ್ಲಿ. ಪ್ರಾಕೃತವಾದ ಅರ್ಥ ಅಂದ್ರೆ ಭೂಮಿಯಲ್ಲಿ ಐತಿಹಾಸಿಕವಾಗಿ ನಡೆದ ಘಟನೆಯನ್ನು ಹೇಳ್ತಕ್ಕಂಥ ಅರ್ಥ. ಅದು ಬಾದರಾಯಣ ಅಂತಂದ್ರೆ ಬದರಿಯಲ್ಲಿ ಇರುವವರು ಅಂತ ಅರ್ಥ. ಬದರಿಯಲ್ಲಿ ನೆಲೆಸಿರುವವರು ಬಾದರಾಯಣರು ಅಂತ. ಇದು ಐತಿಹಾಸಿಕವಾದ ಅರ್ಥ, ಭೌತಿಕವಾದ ಅರ್ಥ, ಪ್ರಾಕೃತವಾದ ಅರ್ಥ. ಭಗವಂತನಿಗೆ ಈ ಬದರಿ ಅನ್ನುವುದು ಒಂದು ಪ್ರಾಕೃತ ಪ್ರಪಂಚದ ಒಂದು ಭಾಗ. ಅದಕ್ಕೆ ಸಂಬಂಧಪಟ್ಟದ್ದಲ್ಲದ ಅಪ್ರಾಕೃತವಾದಂತಹ ಒಂದು ಅರ್ಥ ಇದೆ ಅದಕ್ಕೆ. ಅದೇನು ಅಂದ್ರೆ ಒಂದೇ ಯಾಕೆ, ಇದಕ್ಕೆ ಅನೇಕ ಅರ್ಥಗಳನ್ನು ಮಾಡಬಹುದು. ಒಂದು ಅರ್ಥ ಮೊದಲು ತಮಗೆ ಹೇಳ್ತೇನೆ ನಾನು. ವಾದ ಅಂದ್ರೆ ವಾದ, ವಾ ಮತ್ತು ಬಾ ಒಂದೇ ಅರ್ಥದಲ್ಲಿ ಉಪಯೋಗಿಸ್ತಾರೆ ಶಾಸ್ತ್ರದಲ್ಲಿ. ವಾದವನ್ನ ಬಾದ ಅಂತ ಹೇಳ್ತಾರೆ, ದಿವಸವನ್ನ ದಿಬಸ ಅಂತ ಹೇಳ್ತಾರೆ, ಗ್ರಾವವನ್ನ ಗ್ರಾಬ ಅಂತ ಹೇಳ್ತಾರೆ. ವಕಾರ ಮತ್ತು ಬಕಾರಗಳನ್ನ ಪರಸ್ಪರ ವಕಾರದ ಸ್ಥಾನದಲ್ಲಿ ಬಕಾರವನ್ನು, ಬಕಾರದ ಸ್ಥಾನದಲ್ಲಿ ವಕಾರವನ್ನು ಪ್ರಯೋಗಿಸ್ತಾರೆ. ಅದರ ಪ್ರಭಾವದಿಂದ ಅನೇಕ ಶಬ್ದಗಳು ಬೇರೆ ಭಾಷೆಗಳಲ್ಲಿ ಬಂದಿವೆ. ಈಗ ಉದಾಹರಣೆಗೆ ವರ್ಷ ಅನ್ನುವುದು ಮಳೆ ಅನ್ನುವ ಅರ್ಥದಲ್ಲಿ ಸಂಸ್ಕೃತ ಶಬ್ದ. ಅದು ತುಳುವಿನಲ್ಲಿ ವರ್ಷ ಅಂತಾಗಿದೆ. ವಕಾರಕ್ಕೂ ಬಕಾರ ಅಷ್ಟೇ, ಪೂರ್ತಿ ಸಂಸ್ಕೃತ ಶಬ್ದವೇ. ವರ್ಷ ಅಂದ್ರೆ ಮಳೆ, ಅದು ಹಿಂದಿಯಲ್ಲಿ ಬರ್ಸಾತ್ ಅಂತಾಗಿದೆ, ಅಲ್ಲಿಯೂ ಬಕಾರ ಆಗಿದೆ. ಆದ್ರೆ ಪೂರ್ತಿ ಸಂಸ್ಕೃತ ಶಬ್ದವೇ. ವಕಾರಕ್ಕೆ ಬಕಾರ ಅಂದ್ರೆ ವರ್ಷ, ವರ್ಷ ಅಂದ್ರೆ ಮಳೆ. ಪ್ರಾಕೃತ ಭಾಷೆಯಲ್ಲಿ ನಮ್ಮ ಆಡು ಮಾತಿನಲ್ಲಿ ಬಂದಿದೆ. ಹೀಗೆ ವಕಾರಕ್ಕೆ ಬಕಾರ ಪ್ರಯೋಗ ಮಾಡುವಂತಹದ್ದು ವೇದ ಸಂಪ್ರದಾಯ ಸಿದ್ಧ. ಹಾಗಾಗಿ ವಾದ ಮತ್ತು ಬಾದ ಅಂದ್ರೆ ಒಂದೇ. ವಾದ ಅಂದ್ರೆ ವಾದ, ವಾದ ಅಂದ್ರೆ ತತ್ವದ ಅರಿವಿಗೋಸ್ಕರ ಮಾಡತಕ್ಕಂಥ, ಜಿಜ್ಞಾಸೆಯಿಂದ ಮಾಡತಕ್ಕಂಥ ವಿಚಾರ ವಿನಿಮಯ. ವಾದ ಅಂತಂದ್ರೆ ನಮ್ಮಲ್ಲಿ ಒಂದು ತಪ್ಪು ಅರ್ಥ ಇದೆ. ಅವನು ವಾದ ಮಾಡ್ತಾನೆ ಅಂದ್ರೆ
ಗೆಲ್ಲುವುದಕ್ಕೋಸ್ಕರ ಚರ್ಚೆ ಮಾಡ್ತಾನೆ ಅಂತ. ವಾದ ಅಂದ್ರೆ ಯಾವತ್ತೂ ಕೂಡ ವಾದದಲ್ಲಿ ಜಯ ಪರಾಜಯ ಇಲ್ಲ. ತಿಳಿಯುವುದಕ್ಕೋಸ್ಕರ ಡಿಸ್ಕಷನ್, ಟು ನೋ. ನಾವು ವಿಷಯ ತಿಳಿಯುವುದಕ್ಕೋಸ್ಕರ ಒಬ್ಬರ ಹತ್ರ ಚರ್ಚೆ ಬಲ್ಲವರ ಜೊತೆಗೆ, ಏನೋ ಗೊತ್ತಿರೋದ್ರ ಚರ್ಚೆ ಮಾಡಿದ್ದು ವಾದ ಅಲ್ಲ. ತಿಳಿದವರ ಹತ್ರ ನಾವು ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡಿ ವಿಚಾರ ವಿನಿಮಯ ಮಾಡ್ತೇವಲ್ಲ, ಅದು ವಾದ. ಇವಾಗ ನೀವೊಂದು ಪ್ರಶ್ನೆ ಕೇಳಿದ್ರೆ ನಾನೊಂದು ಉತ್ತರ ಕೊಟ್ಟೆ, ಅದು ವಾದ. ಅದರಲ್ಲಿ ನೀವು ಗೆಲ್ಲುವುದು, ನಾನು ಗೆಲ್ಲುವುದು, ಸೋಲು ಗೆಲುವಿನ ಪ್ರಶ್ನೆ ಇಲ್ಲ, ತಿಳಿವಿನ ಪ್ರಶ್ನೆ ಅಷ್ಟೇ. ಗೆಲುವಿನ ಪ್ರಶ್ನೆ ಅಲ್ಲ, ಅರಿವಿನ ಪ್ರಶ್ನೆ. ಅರಿಬೇಕು ಅಂತ, ತಿಳಿಬೇಕು ಅಂತ ಕೇಳುವ ಪ್ರಶ್ನೆ, ಅದಕ್ಕೋಸ್ಕರ ನಡೆಯುವ ಸಂಭಾಷಣೆ, ಇದಕ್ಕೆ ಸಂಸ್ಕೃತದಲ್ಲಿ ವಾದ ಅಂತ ಹೇಳ್ತಾರೆ. ಹೀಗೆ ವಾದದಲ್ಲಿ ರತರಾದವರು ವಾದರರು ಅಥವಾ ಬಾದರರು, ಅಂದ್ರೆ ಜ್ಞಾನಾಪೇಕ್ಷೆಗಳು ಅಂತ ಅರ್ಥ. ಅರಿವನ್ನ ಬಯಸಿ ಜ್ಞಾನಿಗಳ ಜೊತೆಗೆ ಸದಾ ಶಾಸ್ತ್ರ ಚರ್ಚೆ ಮಾಡುವವರು, ಶಾಸ್ತ್ರ ವಿಚಾರ ಮಾಡುವವರು ಬಾದರರು. ಅಂಥ ಜ್ಞಾನ ಪಿಪಾಸೆಯಿಂದ ಶಾಸ್ತ್ರದ ವಿಚಾರ ಚರ್ಚೆ ಮಾಡತಕ್ಕಂಥ ಜ್ಞಾನಿಗಳು, ಜಿಜ್ಞಾಸುಗಳು, ಸಾಧಕರಿಗೆ ಇವನು ಅಯನ. ಅಯನ ಅಂದ್ರೆ ಆಶ್ರಯ, ಶೆಲ್ಟರ್ ಅಂತ. ಹಾಗೆ ಜ್ಞಾನಕ್ಕೋಸ್ಕರ ಪಿಪಾಸೆ, ಜ್ಞಾನದ ಹಸಿವಿನಿಂದ ಯಾರು ಜ್ಞಾನಿಗಳ ಬಳಿ ಓಡಾಡಿ ಶಾಸ್ತ್ರದ ಚರ್ಚೆ ಮಾಡ್ತಾರೆ, ಅಂಥವರಿಗೆ ಆಶ್ರಯ, ಜ್ಞಾನದ ಮಾರ್ಗವನ್ನು ತೋರಿಸ್ತಕ್ಕವರು ಅಂತನ್ನುವಂಥದ್ದು. ಇದು ಎಲ್ಲ ರೂಪಗಳಿಗೂ ಅನ್ವಯವಾಗುವ, ಬರೇ ಬದರಿಯಲ್ಲಿ ಅವತಾರ ಮಾಡಿದ ಒಂದು ರೂಪಕ್ಕಲ್ಲ, ಭಗವಂತನ ಮೂಲ ರೂಪಕ್ಕೆ ಅನ್ವಯವಾಗುವ ಅಪ್ರಾಕೃತವಾದ ಅರ್ಥ ಇದು. ಯಾಕಂದ್ರೆ ಇದರಲ್ಲಿ ಜ್ಞಾನ ಅನ್ನೋದು ಪ್ರಾಕೃತ ಅಲ್ಲ. ಜ್ಞಾನಕ್ಕೋಸ್ಕರ ಚರ್ಚೆ ಮಾಡತಕ್ಕ ವ್ಯಕ್ತಿಗಳು ಮೂಲತಃ ಅಪ್ರಾಕೃತರು, ಅದಕ್ಕೆ ಆಶ್ರಯನಾದ ಭಗವಂತನ ಅಪ್ರಾಕೃತ. ಇದು ಅಪ್ರಾಕೃತ ಅರ್ಥ ಅಂತ ಹೇಳ್ತೇವೆ. ಇದಕ್ಕೆ ಇನ್ನೊಂದು ರೀತಿಯಿಂದಲೂ ಇದಕ್ಕೆ ಅರ್ಥ ಮಾಡಬಹುದು. ಏನು ಅಂದ್ರೆ, ಬದರ ಅಂದ್ರೆ ಸಂಸ್ಕೃತದಲ್ಲಿ ಬದರ, ವಾನ್ನು ಬಾ ಮಾಡಿಕೊಂಡು ಹೇಳಿದ್ ನಾವೀಗ, ಬಾಕ್ಕೆ ಬಾನೇ ಇಟ್ಟುಕೊಂಡು ಅರ್ಥ ಮಾಡೋಣ. ಬದರ ಅಂದ್ರೆ ಇದು ಬಹಳ ಒಂದು ಅಪೂರ್ವವಾದಂತಹ ಶಬ್ದ. ಸಂಸ್ಕೃತದಲ್ಲಿ ಈಗ ಕೋಶದಲ್ಲಿ ಆ ಶಬ್ದ ಇಲ್ಲ. ಬದರ ಅಂತ ಅನ್ನೋ ಶಬ್ದವನ್ನು ನೀವು ಕೋಶದಲ್ಲಿ ನೋಡಿದರೆ ಯಾವ ಸಂಸ್ಕೃತ ಕೋಶದಲ್ಲೂ ಬದರ ಅನ್ನೋ ಶಬ್ದ ಇಲ್ಲ. ಆದರೆ ಪ್ರಾಚೀನ ಸಂಸ್ಕೃತದಲ್ಲಿ ಬದರ ಅನ್ನೋ ಶಬ್ದ ಇತ್ತು. ಈಗಲೂ ಆ ಶಬ್ದ ಇದೆ. ಸಂಸ್ಕೃತದಿಂದ ತಪ್ಪಿ ಹೋಗಿ ಅರೇಬಿಕ್ಕಿನಲ್ಲಿ ಉಳಿದಿದೆ. ಅರೇಬಿಕ್ಕಿನಲ್ಲಿ ಬದರ ಅಂತ ಅನ್ನೋ ಶಬ್ದ ಇದೆ. ಬದರ ಅಂದ್ರೆ ಅವರು ಬದರ ಹೇಳುದಿಲ್ಲ, ಬದರ್ ಅಂತಾರೆ. ಬದರ್ ಅಂತಾರೆ ಅವರು. ಮೆಕ್ಕಾ, ಮದೀನಾ, ಬದರ್ ಅಂತ ಅವರು 3 ಪುಣ್ಯಕ್ಷೇತ್ರಗಳು. ಬದರ್ ಅನ್ನುವಂಥದ್ದು ಒಂದು ಕ್ಷೇತ್ರ, ಇಸ್ಲಾಂನಲ್ಲಿ ಬಹಳ ಮಹತ್ವದ ಶಬ್ದ ಅದು. ಅದಕ್ಕೆ ಅವರಲ್ಲಿ ಅರ್ಥ ಏನು ಇವತ್ತು ಅಂದ್ರೆ, ಬದರ್ ಅಂದ್ರೆ ಫುಲ್ ಮೂನ್ ಅಂತ, ಪೂರ್ಣಚಂದ್ರ ಅಂತ ಅರ್ಥ ಅರೇಬಿಕ್ಕಿನಲ್ಲಿ. ಇವತ್ತು ಸಂಸ್ಕೃತ ಕೋಶದಲ್ಲಿ ಆ ಅರ್ಥ ಇಲ್ಲ, ಆದ್ರೆ ಮೂಲತಃ ಅದು ಸಂಸ್ಕೃತ ಶಬ್ದ. ಸಂಸ್ಕೃತದಲ್ಲೂ ಅದೇ ಅರ್ಥ. ಸಂಸ್ಕೃತದಲ್ಲಿ ಮರೆತು ಹೋಗಿದೆ, ಅರೇಬಿಕ್ನಲ್ಲಿ ಉಳಿದಿದೆ. ಯಾವ್ಯಾವುದೋ ಭಾಷೆಗಳು ಸಂಸ್ಕೃತಗಳು ಸೇರಿಕೊಂಡ್ಬಿಟ್ಟಿವೆ. ಅಂದ್ರೆ ಬದರಹ ಸಿಂಧು ಮಾನವಃ ಶಶಿನ ತಿರುನಾಮಕಂ ಆಚಾರ್ಯರು ಇದನ್ನು ಕೋಶ ಕೊಟ್ಟು ಹೇಳಿದ್ದಾರೆ. ಬದರ ಅಂದ್ರೆ ಪೂರ್ಣಚಂದ್ರ ಅಂತ ಅರ್ಥ. ಹಾಗಾದ್ರೆ ಬದರ ಅಂದ್ರೆ ಪೂರ್ಣಚಂದ್ರ, ಚಂದ್ರ ಇಷ್ಟಿಟ್ಟುಕೊಳ್ಳೋಣ. ಬದರ ಅಂದ್ರೆ ಚಂದ್ರ. ಯಾಕೆ ಚಂದ್ರ ಅಂದ್ರೆ, ಚಂದ್ರ ಮನಸ್ಸಿನ ಅಭಿಮಾನಿ ದೇವತೆ, ಮನೋದೇವತೆ. ಅವನು ಮನೋದೇವತೆ ಆದ್ದರಿಂದ ನಮ್ಮ ಮನಸ್ಸಿಗೆ ಬದವನ್ನು ಕೊಡುವವ ಬದರ. ರಾ ಅಂದ್ರೆ ಕೊಡುವುದು, ರಾ ದಾನೆ. ಬದ ಅಂದ್ರೆ ಏನು ಗೊತ್ತೋ, ಬದಸ್ಥೈರ್ಯ ಅಂತ. ಮನಸ್ಸು ಗಟ್ಟಿ ಮಾಡಬೇಕಾಗಿದ್ರೆ ಚಂದ್ರನ ಅನುಗ್ರಹ ಬೇಕು. ಚಂದ್ರನ ಅನುಗ್ರಹ ಇಲ್ಲದೆ ಇದ್ರೆ ಮನಸ್ಸು ಕೆಡುವುದು ಚಂದ್ರನಿಂದಲೇ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನೇನೋ ಮಾತಾಡ್ತಾರೆ ಅಂತ ಹೇಳ್ತೇವಲ್ಲ, ಅದು ಚಂದ್ರನಿಂದಲೇ. ಅದರಿಂದ ಆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನೇನೋ ಮಾತಾಡದೆ ಸ್ಥಿರವಾಗಿರ್ಬೇಕಾಗಿದ್ರು ಚಂದ್ರನ ಅನುಗ್ರಹ ಬೇಕು. ಮನೋಭಿಮಾನಿಯಾದ ಚಂದ್ರ ಬದರ. ಇದು ಬಹಳ ತಮಾಷೆ ಏನು ಅಂದ್ರೆ, ಬದರ ಶಬ್ದವನ್ನ ಉಪಾಸನೆ ಮಾಡಿದರೆ ರೋಗಗಳಿಂದ ನಿವೃತ್ತನಾಗ್ತಾನೆ ಮನುಷ್ಯ ಅಂತ ಆಚಾರ್ಯ ಹೇಳ್ತಾರೆ. ಯಾಕಂದ್ರೆ ಚಂದ್ರ ಮನೋದೇವತೆ, ಮನಸ್ಸಿಗೆ ಸ್ಥೈರ್ಯವನ್ನು ಕೊಟ್ಟ ಅಂದ್ರೆ ದೇಹದಲ್ಲಿ ಸ್ಥೈರ್ಯ ಬರ್ತದೆ ಅಂತ. ಯಾಕಂದ್ರೆ ಮಾನಸಿಕವಾದಂತಹ ರೋಗಕ್ಕೆ ಮೂಲ ಮನಸ್ಸಿನಲ್ಲಿದೆ ಅನ್ನುವಂಥದ್ದು, ಸೈಕಲಾಜಿಕಲ್ ಅನ್ನುವಂಥದ್ದನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ. ಇನ್ನೊಂದು, ಚಂದ್ರನನ್ನು ಉಪಾಸನೆ ಮಾಡಿದ ರೋಗ ನಿವೃತ್ತಿ ಆಗಲಿಕ್ಕೆ ಮತ್ತೊಂದು ಕಾರಣ ಇದೆ. ಯಾಕೆಂದ್ರೆ ಧನ್ವಂತರಿ ರೋಗ ನಿವಾರಕ. ಧನ್ವಂತರಿ ಇರುವುದಲ್ಲಿ ಚಂದ್ರೋಘ ಕಾಂತಿ ಅಮೃತೋರ್ಕರ ಜಗಂತಿ ಸಂಜೀವೇಂತಂ ಅಭಿತಾತ್ಮ ಸುಖಂಬರೇಶಂ ಜ್ಞಾನಂ ಸುಧಾ ಕಲಶಮೇವಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ. ಚಂದ್ರಮಂಡಲದಲ್ಲಿ ಧನ್ವಂತರಿ. ಹಾಗಾಗಿ ಚಂದ್ರನ ಧ್ಯಾನ ಅಂದ್ರೆ ಚಂದ್ರಮಂಡಲದಲ್ಲಿ ಇರತಕ್ಕಂಥ ಧನ್ವಂತರಿಯ ಧ್ಯಾನ. ಅವನು ಬದರ ಯಾರು? ನಮ್ಮ ಮನಸ್ಸಿಗೆ ಸ್ಥೈರ್ಯವನ್ನು ಕೊಡ್ತಕ್ಕ. ಸ್ಥೈರ್ಯ ಅಂದ್ರೆ ಕನ್ವಿಕ್ಷನ್. ಮನಸ್ಸಿಗೆ ಕನ್ವಿಕ್ಷನ್ ಇಲ್ಲದೆ ಇದ್ರೆ ಏನು ಉಪಯೋಗ ಇಲ್ಲ ನೋಡಿ. ಯಾವ ವಿಷಯ ತಿಳ್ಕೊಂಡ್ರು ಹೌದೋ ಅಲ್ವೋ ಅಂತ ಸಂಶಯವೇ ಆದ್ರೆ ಕೊನೆ ತನಕವೂ ಬೆಳೆಯೋದೇ ಇಲ್ಲ ಮನುಷ್ಯ. ಅಂದ ಮನುಷ್ಯನಿಗೆ ಮಾನಸಿಕವಾಗಿ ಸ್ಥಿರತೆ ಬೇಕು, ಆರೋಗ್ಯಕ್ಕೂ ಬೇಕು, ಜ್ಞಾನಕ್ಕೂ ಬೇಕು. ಹಾಗಾಗಿ ಬದರ ಅಂದ್ರೆ ಸ್ಥೈರ್ಯವನ್ನು ಕೊಡತಕ್ಕಂಥ ಚಂದ್ರ.
ಮನೋಭಿಮಾನಿ ಮತ್ತು ಚಂದ್ರನಲ್ಲಿರತಕ್ಕಂಥ ಧನ್ವಂತರಿ. ಅವನನ್ನು ಉಪಾಸನೆ ಮಾಡತಕ್ಕವರು ಬಾದರರು, ಅಂದ್ರೆ ಸ್ಥಿರವಾದ ಮನಸ್ಸನ್ನು ಪಡೆದವರು. ಮನಸ್ಸು ಸ್ಥಿರವಾಗಿ, ಚಂಚಲವಾದ ಮನಸ್ಸಿನಿಂದ ಎಲ್ಲೆಲ್ಲೋ ಸುತ್ತಾಡದೆ ಸ್ಥಿರವಾಗಿ ಶಾಸ್ತ್ರದಲ್ಲಿ, ಅಧ್ಯಯನದಲ್ಲಿ, ಸಾಧನೆಯಲ್ಲಿ ನಿಂತವರು ಬಾದರರು. ಅಂಥವರಿಗೆ ಅಯನ ಅಂದ್ರೆ ಆಶ್ರಯ. ಹೀಗೆ ಬಾದರಾಯಣ ಅನ್ನೋ ಶಬ್ದ ಅಪೂರ್ವವಾದಂಥ ಅರ್ಥವನ್ನು ಕೂಡ ಹೇಳುತ್ತೆ. ಲೌಕಿಕವಾಗಿ ಬದರಿಯಲ್ಲಿ ಇರುವವರು ಅಂತ ಅರ್ಥ. ಬದರಿಯಲ್ಲಿ ಆಶ್ರಮ ಕಟ್ಟಿಕೊಂಡಿರುವವರು ಬಾದರಾಯಣರು, ಬದರಿಯಲ್ಲಿ ಇರುವವರು ಅಂಥ ವೇದ. ಅದು ಹೌದೇ, ಆ ಅರ್ಥ ತಪ್ಪೇನೂ ಅಲ್ಲ. ವೇದವ್ಯಾಸರು ಬದರಿಯಲ್ಲಿ ಇರುವುದು ಹೌದು. ಅಥ ಹೈಮವತೆ ತಟಾಂತರೆ ಬದರೀಷಂಡ ವಿಶೇಷ ಮಂಡಿತಂ ಅಂತ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ. ಹಿಮವತ್ ಪರ್ವತದ ಒಂದು ತಪ್ಪಲಲ್ಲಿ, ಪರ್ವತದ ಕೋಡಿನಲ್ಲಿ ಅಲ್ಲ, ಹಿಮವತ್ ಪರ್ವತದ ಒಂದು ವ್ಯಾಲಿಯಲ್ಲಿ ಬದರಿ ಆಶ್ರಮ ಇದೆ. ಯಾಕೆಂದ್ರೆ ಬದರಿ ಅಂತ ಅದಕ್ಕೆ ಹೆಸರು ಬಂದದ್ದೇ ಬದರಿ ವೃಕ್ಷಗಳಿದ್ದದ್ರಿಂದ. ಬದರಿಯಿಂದ ಬೋರದ ಮರ, ಬೋರದ ಹಣ್ಣು ಅಂತ ಹೇಳ್ತೇವಲ್ಲ ಕನ್ನಡದಲ್ಲಿ. ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನಮಗೆ. ಬೋರದ ಹಣ್ಣು, ಆ ಬೋರದ ಹಣ್ಣು ಋಷಿಗಳು ಆಹಾರವಾಗಿ ಬಳಸ್ತಿದ್ರು. ಅದನ್ನ ಆ ಮರ ಇದ್ದಲ್ಲಿ ಆಶ್ರಮ. ಬದರಿ ವೃಕ್ಷ. ತುಂಬಾ ವೃಕ್ಷ ಇರಬೇಕಾದ್ರೆ ಹಿಮಾಲಯದ ಕಣಿವೆಯಲ್ಲಿ ಇರಬೇಕು ಅಂತ, ಹಿಮಾಲಯದ ಕೋಡಿನಲ್ಲಿ ವೃಕ್ಷಗಳು ಇರೋದಿಲ್ಲ. ಅಲ್ಲಿ ಮರಗಳು ಇಲ್ಲ, ಆಕ್ಸಿಜನ್ನು ಇಲ್ಲ. ಅದನ್ನ ತುಂಬಾ ಕಾಡುಗಳು ಇರುವುದು ಯಾವಾಗಲೂ ಹಿಮಾಲಯದ ತಪ್ಪಲಲ್ಲಿ. ಅದನ್ನ ಯಾವುದೋ ಒಂದು ಹಿಮಾಲಯದ ನಾವು ಕಂಡು ಕೇಳಿ ಅರಿಯದ, ಕೇಳಿರಬಹುದು, ಕಂಡು ಅಂತೂ ಕಾಣದ ಒಂದು ನಿಗೂಢವಾದ ಹಿಮಾಲಯದ ತಪ್ಪಲಲ್ಲಿ. ನಾವು ಹಿಮಾಲಯವನ್ನು ಕಂಡದ್ದು ಅಂದ್ರೆ ಯಾವುದೋ ಒಂದು ಭಾಗದಲ್ಲಿ ಹೋಗ್ತೇವೆ, ಒಂದಿಷ್ಟು 4 ಕೋಟುಗಳನ್ನು ದೂರದಲ್ಲಿ ಕಾಣ್ತೇವೆ, ಹಿಮಾಲಯ ಕಂಡೆವು ಅಂತ. ಆದರೆ ನಾವು ಹಿಮಾಲಯವನ್ನು ಕಂಡೆವು ಅನ್ನುವುದು ಎಷ್ಟು ಸತ್ಯವೋ, ಹಿಮಾಲಯವನ್ನು ಕಾಣಲೇ ಇಲ್ಲ ಅನ್ನೋದು ಅದಕ್ಕಿಂತ ದೊಡ್ಡ ಸತ್ಯ ಅಲ್ವಾ? ಯಾಕಂದ್ರೆ ಕಾಣದೇ ಇರುವ ಅಂಶ ಜಾಸ್ತಿ, ಕಂಡದ್ದು ಸ್ವಲ್ಪ. ನಾವು ಸ್ವಲ್ಪ ಕಂಡದ್ದನ್ನು ಹೇಳ್ತೇವೆ, ಕಾಣದೇ ಇದ್ದದ್ದನ್ನು ಹೇಳುವುದಿಲ್ಲ ಅಷ್ಟೇ. ಹಿಮಾಲಯವನ್ನು ಕಂಡವರು, ಹಿಮಾಲಯವನ್ನು ಕಾಣದವರು ಹೇಗೂ ಕಾಣದವರಲ್ಲ. ಹಿಮಾಲಯವನ್ನು ಕಂಡವರೂ ಕೂಡ ಹಿಮಾಲಯವನ್ನು ಕಾಣದವರೇ. ಈಗ ಚಂದ್ರನನ್ನು ಕಂಡವರು ಚಂದ್ರನನ್ನು ಕಾಣದವರೇ. ಯಾಕಂದ್ರೆ ಚಂದ್ರನ ಅರ್ಧ ಮಾತ್ರ ಕಾಣೋದು, ಆಚೆ ಸೈಡ್ ಕಾಣೋದೇ ಇಲ್ಲ. ಅದರಿಂದ ಕಂಡವರೇ ಕಾಣದವರು. ಕಾಣದವರ ಗತಿ ಏನು? ಕಂಡವರು ಕೂಡ ಕಾಣದವರೇ. ಆ ರೀತಿಯಾಗಿ ಬದರಿಯಲ್ಲಿ ನಮಗೆ ಅಜ್ಞಾತವಾದ, ಅಗಮ್ಯವಾದ ಒಂದು ಸ್ಥಳದಲ್ಲಿ ವೇದವ್ಯಾಸರು ಇದ್ದರೂ ಅಲ್ಲ, ಈಗಲೂ ಇದ್ದಾರೆ. ಯಾಕೆಂದ್ರೆ ಅಶ್ವತ್ಥಾಮ ಬಲಿಹಿ ವ್ಯಾಸಃ ಹನುಮಾಂಸ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಸ್ಥಿರ ಜೀವಿನಃ. ಅವತಾರ ಸಮಾಪ್ತಿ ಆಗಿಲ್ಲ. ವೇದವ್ಯಾಸರು ಇನ್ನೂ ಬದರಿಯಲ್ಲಿ ಇದ್ದಾರೆ. ಆಚಾರ್ಯರು ಅದನ್ನ ದರ್ಶನ ಮಾಡಿಕೊಂಡು ಬಂದರು ಅಂತ ಅನ್ನತಕ್ಕಂಥ ಮಾತು ಮಧ್ವದಲ್ಲಿ ಬರುತ್ತೆ. ಆ ಆಶ್ರಮ ದರ್ಶನೆ, ಅಲ್ಲಿ ವೇದವ್ಯಾಸರು ದರ್ಶನ ಮಾಡಿ ವೇದವ್ಯಾಸರಿಂದ ಗ್ರಂಥ ರಚನೆಗೆ ಅನುಮತಿ ಪಡೆದು ಆಮೇಲೆ ಗ್ರಂಥಗಳನ್ನು ರಚನೆ ಮಾಡಿದರು ಅಂತಕ್ಕಂಥ ಮಾತು. ಹಾಗಾಗಿ ಬದರಿಯಲ್ಲಿ ಇರುವವರು ಅನ್ನೋ ಅರ್ಥವೂ ಕೂಡ ಸರಿಯಾದ ಅರ್ಥವೇ. ಬಾದರಾಯಣರು ಬದರಿಯಲ್ಲಿ ಇರತಕ್ಕವರು. ಅಂಥ ಬಾದರಾಯಣರು ಬಾದರಾಯಣ ಪಾಹಿ, ಬಾದರಾಯಣ ಅಂತ ಸಂಬೋಧನೆ ಮಾಡ್ತಾರೆ. ವೇದವ್ಯಾಸರೇ, ನೀವು ನಮ್ಮನ್ನ ಪಾಹಿ, ರಕ್ಷಣೆ ಮಾಡ್ರಿ. ಇಲ್ಲಿ ಏಕವಚನದಲ್ಲಿದೆ, ವೇದವ್ಯಾಸನೇ ನನ್ನನ್ನು ರಕ್ಷಿಸು ಅಂತ. ಸಂಸ್ಕೃತದಲ್ಲಿ ಯಾವಾಗಲೂ ಏಕವಚನ ಪ್ರಯೋಗ, ಎಷ್ಟು ದೊಡ್ಡವರಿಗೆ ಏಕವಚನ ಪ್ರಯೋಗ ಮಾಡ್ತಾರೆ. ಇಲ್ಲಿ ಬಾದರಾಯಣ ಅನ್ನೋ ಶಬ್ದದಲ್ಲಿ, ಕನ್ನಡದಲ್ಲಿ ಮಾತ್ರ ನಾವು ಅವರು ಇವರು ಅಂತ ಹೇಳೋದು. ಸಂಸ್ಕೃತದಲ್ಲಿ ಒಬ್ಬರನ್ನ ಅವರು ಇವರು ಹೇಳೋ ಪ್ರಶ್ನೆ ಇಲ್ಲ, ಅವನು ಇವನೇ. ಅವ್ರು ಬಹಳ ಜನ ಇದ್ದಾಗ ಮಾತ್ರ ಬಹುವಚನ, ಇಬ್ಬರಿದ್ರೆ ದ್ವಿವಚನ, ಒಬ್ಬನಿದ್ರೆ ಏಕವಚನವೇ. ಬಹುವಚನ ಹಾಕಿದ್ರೆ ಬಹಳ ಮಂದಿ ಇರಬೇಕು. ಅಥವಾ ಮಾಡಬಹುದು ಅಂದ್ರೆ ಗುರುಗಳಿಗೆ ಬಹುವಚನ ಹೇಳಬಹುದು ಅಂತ ಅನ್ನತಕ್ಕಂಥ ಅಪವಾದ ಹೇಳಿದ್ದಾರೆ. ಇಲ್ಲಿ ಬಾದರಾಯಣ ಪಾಹಿ, ಬದರಿಯಲ್ಲಿ ನೆಲೆಸಿರತಕ್ಕಂಥ ಭಗವಂತನೇ ನನ್ನನ್ನು ರಕ್ಷಿಸು. ನನ್ನನ್ನು ಅಂತ ಅವರು ಹೇಳಿಲ್ಲ ಹಿಂದೆ, ನಮ್ಮನ್ನು ಅಂತ ಹೇಳಿದ್ದಾರೆ. ಹಂಗೆ ಹೇಳೋಣ ನಾವು ಕೂಡ, ನಮ್ಮನ್ನು ರಕ್ಷಿಸು ಅಂತ. ಯಾಕೆ ಅಂದ್ರೆ ಒಂದು ವಿಶೇಷಣ ಕೊಡ್ತಾರೆ ನೋಡಿ ಕೊನೆಗೆ, ಬಾದರಾಯಣ ಪಾಹಿ ಸತ್ರಾಣ ಅಂತ. ಸತ್ರಾಣ ಅಂದ್ರೆ ಸಜ್ಜನರನ್ನು ರಕ್ಷಿಸುವವರು. ನೀವು ಆದ್ಮೇಲೆ ನಮ್ಮನ್ನು ರಕ್ಷಿಸುವುದು ಬೇಡವಾ? ನೀವು ರಕ್ಷಿಸಿದ್ರೆ ನಾವು ಸಜ್ಜನರಲ್ಲ ಅಂತಾಯ್ತು. ನಮಗೇನೋ ನಾವು ಸಜ್ಜನರು ಅನ್ನೋ ಭಾವನೆ ಇದೆಯಪ್ಪ. ನೀವು ನಮ್ಮನ್ನು ಸಜ್ಜನರನ್ನಾಗಿ ಮಾಡಬೇಕು, ರಕ್ಷಿಸಬೇಕು ಅಂತ. ಸತ್ ತ್ರಾಣ, ಸ ತ್ರಾಣ ಅಲ್ಲ, ಸತ್ ಪ್ಲಸ್ ತ್ರಾಣ. ಸತ್ರಾಣ ಅನ್ನುವಲ್ಲಿ 2 ತಕಾರ ಇದೆ. ಸತ್ ಸಜ್ಜನರನ್ನು, ತ್ರಾಣ ರಕ್ಷಿಸುವ. ಸಜ್ಜನರನ್ನು ಯಾವಾಗಲೂ ರಕ್ಷಿಸ್ತಿ, ದುರ್ಜನರನ್ನು ನಾಶ ಮಾಡ್ತಿ. ದುಷ್ಟ ಸಂಹಾರಕ, ಶಿಷ್ಟ ಪಾಲಕ ಅಂತಕ್ಕಂಥ ಹೆಸರು ಭಗವಂತನಿಗಿದೆ. ನೀವು ವೇದವ್ಯಾಸ ರೂಪದಲ್ಲೂ ಆ ಅರ್ಥ ಸಾರ್ಥಕವಾಗಬೇಕು. ಸಜ್ಜನರ ತ್ರಾಣ. ತ್ರಾಣ ಅಂತಂದ್ರೆ ಕನ್ನಡದಲ್ಲಿ ತ್ರಾಣ ಅಂದ್ರೆ ಶಕ್ತಿ ಅಂತ ಅರ್ಥ. ಅವನಿಗೆ ತ್ರಾಣ ಇಲ್ಲ, ನಿತ್ರಾಣ ಅಂದ್ರೆ ಶಕ್ತಿ ಇಲ್ಲ ಅಂತ ಅರ್ಥ. ಆದ್ರೆ ಸಂಸ್ಕೃತದಲ್ಲಿ ತ್ರಾಣ ಅನ್ನೋದಕ್ಕೆ ಶಕ್ತಿ ಅಂತ ಅರ್ಥ ಇಲ್ಲ. ತ್ರಾಣ ಅಂದ್ರೆ ಪ್ರೊಟೆಕ್ಷನ್, ರಕ್ಷಣೆ ಅಂದ. ಸತ್ ತ್ರಾಣ ಅಂದ್ರೆ ಸಜ್ಜನರನ್ನು, ಸಾಧುಗಳನ್ನು,
ಧರ್ಮದ ದಾರಿಯಲ್ಲಿ ನಡೆಯುವವರನ್ನ ರಕ್ಷಿಸುವವನು ನೀನು. ನಾವು ಧರ್ಮದ ದಾರಿಯಲ್ಲಿ ನಡೆಯಬೇಕು ಅಂತ ಹೊರಟವರು, ನಮಗೆ ನಿನ್ನ ರಕ್ಷೆ ಬೇಕು ಅಂತ. ಎಂಥ ವೇದವ್ಯಾಸರು! ವೇದವ್ಯಾಸ ರೂಪದ ಮೊದಲನೆಯ ಮಾತು ಹೇಳ್ತಾರೆ, ವೇದಪೀಠ. ಎಲ್ಲ ವೇದಗಳಿಗೆ ನಮಗೆ ವ್ಯಾಸಪೀಠ ಅಂತ ಒಂದು ಗೊತ್ತಿದೆ, ಇವನು ವೇದಪೀಠ ನೀವು ಅಂತ. ಅಂದ್ರೆ ಪೀಠ ಅಂದ್ರೆ ನಿನ್ನಲ್ಲಿ ವೇದಗಳು, ಸಮಸ್ತ ವೇದಗಳ ನೆಲೆ ನೀನು. ವೇದಕ್ಕೆ ಪೀಠ, ಪೀಠ ಅಂದ್ರೆ ಆಸನ, ಅದನ್ನ ಪೀಠ ಆಧಾರೆ ಅಂತ ಧಾತು. ಪೀಠ ಆಧಾರೆ, ವೇದಗಳಿಗೆ ಆಧಾರ ನೀನು. ನಿನ್ನಿಂದ ವೇದಗಳು ಉದ್ಭವಿಸಿದವು. ನಾವು ಇವತ್ತು ವೇದಗಳನ್ನು ಓದ್ತಾ ಇರುವುದು ನೀನು ಕೊಟ್ಟದ್ದರಿಂದ. ಅಂದ್ರೆ ಸಮಸ್ತ ವೇದಗಳ ಆಧಾರ. ಅಷ್ಟೇ ಅಲ್ಲ, ಈ ರೂಪದಿಂದ ಮಾತ್ರ ಅಲ್ಲ, ಇದೊಂದು ವಿಶೇಷಣ. ಇಲ್ಲಿ ಬರ್ತಕ್ಕ ಎಲ್ಲ ವಿಶೇಷಣಗಳು ವೇದವ್ಯಾಸರಿಗೂ ಅನ್ವಯವಾಗುತ್ತೆ, ಭಗವಂತನ ಎಲ್ಲ ರೂಪಗಳಿಗೂ ಅನ್ವಯವಾಗುತ್ತೆ. ಭಗವಂತನ ಮೂಲ ರೂಪಕ್ಕೂ ವೇದ ಪೀಠ ಅಂದ್ರೆ ಎಲ್ಲ ವೇದಗಳಿಗೆ ಆಶ್ರಯ, ಸಮಸ್ತ ವೇದ ಪ್ರತಿಪಾದ್ಯ ಅಂತ ಅರ್ಥ. ಅದು ಭಗವಂತ ಎಲ್ಲ ರೂಪಗಳಲ್ಲೂ ಸಮಸ್ತ ವೇದ ಪ್ರತಿಪಾದ್ಯ, ವೇದ ಪೀಠ. ಆಮೇಲೆ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ. ಆಚಾರ್ಯರು ಯಾಜ್ಞೀಯ ಮಂತ್ರೋಪನಿಷದ್ ಭಾಷ್ಯದಲ್ಲಿ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ. ಗುರು ಅಂದ್ರೆ ವೇದವ್ಯಾಸರು, ಅವರಿಗೆ ಆಚಾರ್ಯ ಗುರುಗಳು ವೇದವ್ಯಾಸರು. ಗುರುಗಳಾದಂತಹ ವೇದವ್ಯಾಸರಿಗೆ ನಮಸ್ಕಾರ ಅಂತ ಹೇಳುವಾಗ ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮೇಂದ್ರ ರುದ್ರಾದಿ ದೇವತಾನ, ಬ್ರಹ್ಮ ರುದ್ರ ಇಂದ್ರ ಮುಂತಾದ ದೇವತೆಗಳಿಗೆ ಮತ್ತು ಶ್ರೇಯೋಪಿಚ ಲಕ್ಷ್ಮೀ ದೇವಿಗೆ ಕೂಡ ಯಾರಿಂದ ಜ್ಞಾನ ದತ್ತವಾಗಿದೆಯೋ ಅಂಥ ಸಮಸ್ತರಿಗೂ ಗುರುವಾಗಿರತಕ್ಕಂಥ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ವಿರಿಂಚಿ ಅಂದ್ರೆ ರಿಚಿರ್ ವಿರೇಚನೆ ಅಂತ ಒಂದು ಧಾತು, ರಿಚಿ ವಿಸ್ತಾರೆ ಅಂತ ಒಂದು ಧಾತು ಇದೆ. ವಿರಿಂಚಯತಿ ಅಥವಾ ವಿರೇಚಯತಿ ಅನ್ನೋದ್ರಿಂದ ವಿರಿಂಚಿ ಶಬ್ದ ಆಗಿದೆ. ರಿಚಿರ್ ವ್ಯಕ್ತೀಕರಣೆ, ರಿಕ್ತೀಕರಣೆ ಅಂತ ಅಂದ್ರೆ ಹೊರಕ್ಕೆ ಹಾಕುವುದು. ಯಾಕಂದ್ರೆ ಪ್ರಪಂಚ ಯಾವತ್ತೂ ಕೂಡ ನಾನ್ ಎಕ್ಸಿಸ್ಟೆಂಟ್ ಆಗಿರಲಿಲ್ಲ. ಅದರಿಂದ ಇಲ್ಲದೆ ಇದ್ದದ್ದು ಆದದ್ದಲ್ಲ, ಇದ್ದದ್ದೇ ಆದದ್ದು. ಇದು ವಿಶ್ವ ಯಾವುದು ಇಲ್ಲದೆ ಇದ್ದದ್ದು ಆಗಲಿಲ್ಲ. ಯಾಕೆಂದ್ರೆ ವಿಶ್ವ ಇತ್ತು, ಸೂಕ್ಷ್ಮ ರೂಪದಲ್ಲಿ ಇತ್ತು. ಆದದ್ದೇನು? ಸ್ಥೂಲ ರೂಪ ಮಾತ್ರ. ವಸ್ತು ಎಲ್ಲವೂ ಇತ್ತು. ಅದರಿಂದ ಇಲ್ಲದೆ ಇದ್ದದ್ದರಿಂದ ಯಾವುದೋ ಒಂದು ಹುಟ್ಟುವುದಿಲ್ಲ, ಇದ್ದದ್ದರಿಂದಲೇ ಹುಟ್ಟುತ್ತೆ. ಏನು ಹುಟ್ಟುತ್ತೆ ಅಂದ್ರೆ ಇಲ್ಲದೆ ಇದ್ದದ್ದು ಹುಟ್ಟುತ್ತೆ. ಇದ್ದದ್ದರಿಂದ ಇಲ್ಲದೆ ಇದ್ದದ್ದು ಹುಟ್ಟುತ್ತೆ. ಯಾವುದು ಇಲ್ಲದೆ ಇದ್ದದ್ದು? ಇದ್ದದ್ದಕ್ಕೆ ಈ ಆಕಾರ ಇರಲಿಲ್ಲ, ಇಲ್ಲದೆ ಇದ್ದ ಆಕಾರ ಬಂತು. ಅಂದ್ರೆ ಏನು? ಫಾರ್ಮ್ ಈಸ್ ಕ್ರಿಯೇಟೆಡ್, ನಾಟ್ ದ ಥಿಂಗ್. ವಸ್ತು ಅನಾದಿನಿತ್ಯವಾಗಿದೆ, ಆ ವಸ್ತುವಿಗೆ ಆಕಾರ ಮಾತ್ರ ಸಾಕು. ಆಕಾರ ಹುಟ್ಟುತ್ತೆ. ಇನ್ನೊಂದರ್ಥ ರಿಚಿ ವಿಸ್ತಾರೆ ಅಂತ, ಅದು ಇನ್ನೂ ಸ್ಪಷ್ಟ ಆಯ್ತು ನೋಡಿ. ಸೂಕ್ಷ್ಮವಾಗಿದ್ದಕ್ಕೆ ವಿಸ್ತಾರವಾದ ಬೃಹತ್ತಾದ ರೂಪ ಕೊಟ್ಟವ, ಸ್ಥೂಲ ರೂಪವನ್ನು ಕೊಟ್ಟವ. ಹೀಗೆ ಜಗತ್ತನ್ನು ಸೃಷ್ಟಿ ಮಾಡಿದ ವಿರಿಂಚಿ. ಆಮೇಲೆ ಭವ, ರುದ್ರದೇವರು. ಭವ ಅಂತಂದ್ರೆ ಇದು ಬಹಳ ಅಪೂರ್ವವಾದ ಶಬ್ದ. ರುದ್ರದೇವರಿಗೆ ಭವ ಅಂತ ಕರೀತಾರೆ. ಅದು ರುದ್ರದೇವರು ಏನ್ ಮಾಡ್ತಾರೆ ಅಂತ ಹೇಳೋದು? ಸಂಹಾರ ಮಾಡುವವರು ಅಂತ. ಭವ ಅಂದ್ರೆ ಸೃಷ್ಟಿ ಮಾಡುವವರು ಅಂತ ಅರ್ಥ. ಭವ ಅಂದ್ರೆ ಸಂಭವ, ಕ್ರಿಯೇಷನ್. ಭವ ಅನ್ನೋದಕ್ಕೆ ಕ್ರಿಯೇಟರ್ ಅಂತ ಅರ್ಥ. ಡಿಸ್ಟ್ರಾಯರ್ ಅನ್ನುವ ಅರ್ಥವನ್ನು ಕೊಡುವ ಬದಲು ಶಿವನಿಗೆ ಕ್ರಿಯೇಟರ್ ಅನ್ನೋ ಶಬ್ದವನ್ನು ಬಳಸ್ತಾರೆ. ಇವನು ವಿರಿಂಚಿ, ಇವನು ಭವ, ಇಬ್ಬರು ಸೃಷ್ಟಿ ಮಾಡುವವರೇ. ಹೌದು, ಅವನು ವಿರಿಂಚಿ ವಿಸ್ತಾರ ಮಾಡಿದನಲ್ಲ, ಅವನು ವಿಸ್ತಾರ ಮಾಡಿದ್ದು ಸಾಕಾಗಲಿಲ್ಲ. ವಿರಿಂಚಿ ವಿಸ್ತಾರ ಮಾಡಿದ್ದನ್ನು ಮತ್ತಷ್ಟು ವಿಸ್ತಾರ ಮಾಡುವವರು ರುದ್ರದೇವರು. ಯಾಕೆಂದ್ರೆ ನಿನ್ನೆ ಹೇಳಿದೆ ನಾನು, ಚತುರ್ಮುಖ ಸೃಷ್ಟಿ ಮಾಡಿದ ಅವನು. ಸೃಷ್ಟಿ ಚತುರ್ಮುಖ ಆಯಿತು. ಅದು ಪಂಚಮುಖವಾದದ್ದು ಶಿವನಿಂದ. ಸೂಕ್ಷ್ಮದಲ್ಲಿ ಪಂಚ ತನ್ಮಾತ್ರಗಳ ಸೃಷ್ಟಿಯಾಗಿದೆ ಅಷ್ಟೇ. ಅದರಿಂದ ಸ್ಥೂಲವಾಗಿ ಪಂಚಭೂತಗಳ ಸೃಷ್ಟಿ. ಪಂಚಮುಖ ಶಿವ, ಪಂಚಮುಖ. ಯಾಕೆ? ಪಂಚಭೂತಗಳ ಸೃಷ್ಟಿಯಾದದ್ದು ಶಿವನಿಂದ. ಬರೇ ಸಂಹಾರ ಅಷ್ಟೇ ಅಲ್ಲ, ಶಿವನಿಂದ ವಿಸ್ತಾರವಾಯಿತು. ಪಂಚಭೂತಗಳ ಸೃಷ್ಟಿಯಾದದ್ದು ಶಿವನಿಂದ, ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿಯಾದದ್ದು ಶಿವನಿಂದ, ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿಯಾದದ್ದು ಶಿವನಿಂದ. ಹೀಗೆ ಪಂಚಾತ್ಮಕವಾಗಿ ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚಜ್ಞಾನಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು ಅಂತ ಈ ಪಂಚಾತ್ಮಕವಾಗಿ ಪ್ರಪಂಚ ಯಾರಿಂದ ಆಯಿತೋ ಅವನು ಭವ. ಹಾಗಾಗಿ ಭವ ಅಂದ್ರೆ ಮತ್ತೆ ವಿಸ್ತಾರವೇ. ವಿರಿಂಚಿ ವಿಸ್ತಾರ ಮಾಡಿದ. ವಿರಿಂಚಿ ವಿಸ್ತಾರ ಮಾಡಿದ್ದನ್ನು ಭವ ಇನ್ನಷ್ಟು ವಿಸ್ತಾರ ಮಾಡಿದ. ಆಮೇಲೆ ಅದರ ಒಂದೊಂದು ಭಾಗಕ್ಕೆ ನಿಯಾಮಕರಾಗಿ ಇಂದ್ರಾದಿ ದೇವತೆಗಳು ಬಂದು ಸೇರಿಕೊಂಡ್ರು. ಇಂದ್ರಾದಿ ದೇವತೆಗಳು ಮತ್ತೆ ಬ್ರಹ್ಮಾದಿಗಳಿಂದ ಸೃಷ್ಟರಾದವರೇ ತಾನೆ. ಹೀಗೆ ವಿರಿಂಚಿ ಭವ ಶಕ್ರ. ಶಕ್ರ ಅಂದ್ರೆ ಇಂದ್ರ.
ಮುಂತಾದ ದೇವತೆಗಳಿಗೆ, ಅದನ್ನೇ ಬ್ರಹ್ಮ ಇಂದ್ರ ರುದ್ರಾದಿ ದೇವತಾನಾಂ, ಆಚಾರ್ಯರ ಮಾತು. ಬ್ರಹ್ಮ ರುದ್ರ ಇಂದ್ರಾದಿ ದೇವತಾನಾಂ, ಇಲ್ಲಿ ವಿರಿಂಚಿ ಭವ ಶಕ್ರಾದಿ, ಆಮೇಲೆ ಅಲ್ಲಿ ಲಕ್ಷ್ಮಿಗೆ ಕೂಡ ಅಂತ ಹೇಳಿದ್ದಾರೆ ಆಚಾರ್ಯರು. ಅದಕ್ಕೋಸ್ಕರ ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ವೇದಪೀಠ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಮಾಡ್ತಾರೆ. ಹಾಗಿಟ್ಟುಕೊಂಡ್ರೆ ಲಕ್ಷ್ಮಿಗೂ ವಿಜ್ಞಾನದಾಯಕ ಅಂತ. ವೇದಪೀಠ ಅಂದ್ರೆ ವೇದಾಭಿಮಾನಿನಿಯಾಗಿರ್ತಕ್ಕಂಥ, ವೇದಾಧಾರಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡ್ತಾರೆ. ಹಾಗೆ ಮಾಡಿದ್ರೆ ವೇದವ್ಯಾಸರಿಗೆ ಅದು ವಿಶೇಷಣ ಆಗೋದು ಹೆಚ್ಚು ಔಚಿತ್ಯಪೂರ್ಣ. ಆದ್ದರಿಂದ ನಾನು ಅದನ್ನು ಪ್ರತ್ಯೇಕವಾಗಿ ಹೇಳಿದೆ. ಇಲ್ಲದ್ರೆ ವೇದಪೀಠ ಅಂದ್ರೆ ಲಕ್ಷ್ಮಿ, ವಿರಿಂಚಿ ಅಂದ್ರೆ ಬ್ರಹ್ಮ, ಭವ ಅಂದ್ರೆ ಶಿವ, ಶಕ್ರ ಅಂದ್ರೆ ಇಂದ್ರ, ಮುಂತಾದ ಸುರರಿಗೆ ವಿಜ್ಞಾನದಾಯಕ. ಬರೇ ಜ್ಞಾನದಾಯಕ ಅಲ್ಲ, ಜ್ಞಾನ, ನಿನ್ನೆ ಹೇಳಿದೆ ಈ ಮಾತನ್ನ. ವಿಜ್ಞಾನ ಅಂತಂದ್ರೆ ದೇವತೆಗಳಲ್ಲಿ ಇರತಕ್ಕಂಥ ಅಸಾಧಾರಣವಾದ ಅರಿವಿಗೆ ವಿಜ್ಞಾನ ಅಂತ ಹೇಳುವುದು. ಮನುಷ್ಯರಲ್ಲಿಯೂ ವಿಜ್ಞಾನವನ್ನು ಹೇಳ್ತಾರೆ. ಈಗ ವಿಜ್ಞಾನ ಅನ್ನೋದಕ್ಕೆ ಸುಮಾರಾಗಿ ಎರಡು ಅರ್ಥ ಇದೆ. ಒಂದು ವಿಜ್ಞಾನ ಅಂತ ಮೂರು ಅರ್ಥ ಇದೆ. ಒಂದು ವಿಜ್ಞಾನ ಅಂದ್ರೆ ಯಾವುದೇ ಒಂದು ವಸ್ತುವಿನ ಆಳವಾದ ಅರಿವು, ನಾವು ಸೈನ್ಸ್ ಅಂತ ಹೇಳ್ತೇವೆ, ಸೈಂಟಿಫಿಕ್ ಅಪ್ರೋಚ್ ಅಂತ. ಅಂದ್ರೆ ಆ ವಸ್ತುವಿನ ತಳಸ್ಪರ್ಶಿಯಾದ ಜ್ಞಾನ, ವಿಶೇಷವಾದ ಅರಿವು, ಇದು ಒಂದು ವಿಜ್ಞಾನ. ಇನ್ನೊಂದು ಶಾಸ್ತ್ರೀಯವಾದ ವಿಜ್ಞಾನ ಇದೆ. ಅದೇನು ಅಂತಂದ್ರೆ ಒಬ್ಬ ವ್ಯಕ್ತಿ ತಾನು ಇಂಡಿವಿಜುವಲ್, ಒಬ್ಬೊಬ್ಬನಿಗೂ ಒಂದೊಂದು ವಿಜ್ಞಾನ ಇದೆ. ನಾನು ನನ್ನ ಸಾಧನೆಯಿಂದ ಪಡೆಯುವ ಜ್ಞಾನ ನನ್ನ ವಿಜ್ಞಾನ, ಅದು ನನ್ನದು. ನಿಮ್ಮ ಸಾಧನೆಯಿಂದ ನೀವು ಪಡೆಯುವ ಜ್ಞಾನ ನಿಮ್ಮ ವಿಜ್ಞಾನ. ಒಬ್ಬೊಬ್ಬ ವ್ಯಕ್ತಿಯೂ ಭಗವಂತನನ್ನು ಅರಿತು ಆ ಅಪರೋಕ್ಷ ಸ್ಥಿತಿ ಮುಟ್ಟುವಾಗ ಅವನವನ ಜ್ಞಾನ ಉಂಟಲ್ಲ, ಅದು ವಿಜ್ಞಾನ. ಇದೆಲ್ಲವನ್ನು ಮೀರಿದ್ದು ದೇವತೆಗಳ ಅರಿವು, ಅದು ವಿಜ್ಞಾನ, ದೊಡ್ಡ ವಿಜ್ಞಾನ. ದೇವತೆಗಳ ವಿಜ್ಞಾನದಲ್ಲೂ ಇಂದ್ರಾದಿಗಳ ವಿಜ್ಞಾನಕ್ಕಿಂತ ರುದ್ರನ ವಿಜ್ಞಾನ ದೊಡ್ಡದು, ರುದ್ರನ ವಿಜ್ಞಾನಕ್ಕಿಂತ ಬ್ರಹ್ಮನ ವಿಜ್ಞಾನ ದೊಡ್ಡದು. ಹೀಗೆ ಆ ಜ್ಞಾನದ ಆಳ ಹೆಚ್ಚು ಹೆಚ್ಚು ಹೋಗ್ತಾ ಇದ್ದ ಹಾಗೆ ಆ ವಿಜ್ಞಾನದ ಶಕ್ತಿ ದೊಡ್ಡದಾಗ್ತಾ ಹೋಗ್ತದೆ. ಅಂಥ ದೇವತೆಗಳಿಗೆ ಮಾತ್ರ ಮೀಸಲಾದ ಅಸಾಧಾರಣವಾದ ಜ್ಞಾನವನ್ನ ಕೊಟ್ಟವರು ಯಾರು ಅಂದ್ರೆ ಭಗವಂತನ ರೂಪಗಳು, ವಿಶೇಷವಾಗಿ ವೇದವ್ಯಾಸರು. ವೇದಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಇದನ್ನ ಮೋದ ಚಿನ್ಮಯ ಗಾತ್ರ. ಎಂಥ ವೇದವ್ಯಾಸರು ಸತ್ಯವತಿಯಿಂದ ಪರಾಶರರ ಸಮಾಗಮದ ಫಲವಾಗಿ ಹುಟ್ಟಿದರು ಯಮುನಾ ನದಿಯ ದ್ವೀಪದಲ್ಲಿ ಅಂತ ಅನ್ನತಕ್ಕಂಥ ಮಾತು ಬರುತ್ತೆ. ಮತ್ತೆ ಅವರಿಗೆ ಇನ್ನೊಂದು ಹೆಸರಿದೆ, ಕಾನೀನ ಅಂತ. ಕಾನೀನ ಅಂದ್ರೆ ಕನ್ಯಾಯಾ ಕನೀನ ಚ ಅಂತ ವ್ಯಾಕರಣ ಸೂತ್ರ. ಅಂದ್ರೆ ಕನ್ಯಾ ಅಂದ್ರೆ ಸನ್ ಆಫ್ ಅ ವರ್ಜಿನ್ ಅಂತ, ಮದುವೆಯಾಗದ ಹುಡುಗಿಯಲ್ಲಿ ಹುಟ್ಟಿದವ ಅಂತ. ಕಾನೀನ ಅನ್ನುವ ಶಬ್ದಕ್ಕೆ ಅರ್ಥ ಮದುವೆಯಾಗದ ಹುಡುಗಿಯಲ್ಲಿ ಹುಟ್ಟಿದವ ಅಂತ. ಹೌದಲ್ಲ, ಸತ್ಯವತಿಗೆ ಮದುವೆಯಾಗಿರಲಿಲ್ಲ. ಮದುವೆಯಾದದ್ದು ಆಮೇಲೆ ಶಂತನುವನ್ನು ಮದುವೆ ಆಗ್ತಾಳೆ ಅವಳು. ಆಗ ಪರಾಶರರಿಂದ ಇವರು ಹುಟ್ಟಿದವರು. ಹಾಗಾಗಿ ಕನ್ಯೆಯಿಂದ ಹುಟ್ಟಿದವರು. ಕನ್ಯೆಯಿಂದ ಹುಟ್ಟಿದವರು ಇವರು. ಎಂಥದಪ್ಪ, ದೇವರುಗಳೆಲ್ಲ ಹೀಗೆ ಮಾಡೋದಾ? ದೇವರುಗಳು ಅವತಾರ ಮಾಡುವಾಗ ಹೀಗೆಲ್ಲ ಅನ್ಯಾಯ ಮಾಡೋದಾ ಅಂತ ಸಂಶಯ ಬಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಅವು ಹುಟ್ಟೇ ಇಲ್ಲ ಅಂತ. ಮೋದ ಚಿನ್ಮಯ ಗಾತ್ರ. ಇದೆಲ್ಲ ಬರೇ ಕಾಣಿಕೆಗಳು, ಕಾಣುವಿಕೆ. ನಮಗೆ ಒಂದು ದೇಹ, ಅದು ಅದು ಸತ್ಯವತಿಯ ಉದರದಿಂದ ಒಂದು ದೇಹ ನಿರ್ಮಾಣವಾಗಿ ಜನನವಾದಂತೆ ನಮಗೆ ಕಂಡರೂ ಕೂಡ ಭಗವಂತ ಭೌತಿಕ ಶರೀರದಿಂದ ಪರಾಶರರಿಂದ ಸತ್ಯವತಿಯಿಂದ ಜನಿಸಿದ್ದೇ ಇಲ್ಲ. ಯಾಕೆಂದ್ರೆ ಎಲ್ಲ ರೂಪಗಳು, ಹೇಗೆ ಕೃಷ್ಣ ವಸುದೇವ ದೇವಕಿಯರಿಂದ ಜನಿಸಲಿಲ್ಲ, ರಾಮ ದಶರಥ ಕೌಸಲ್ಯರಿಂದ ಜನಿಸಲಿಲ್ಲ, ವೇದವ್ಯಾಸರು ಪರಾಶರ ಸತ್ಯವತಿಯರಿಂದ ಜನಿಸಲಿಲ್ಲ. ಲೋಕದ ಕಣ್ಣಿಗೆ ಹಾಗೆ ಕಾಣುತ್ತೆ. ಯಾಕೆ? ಜನಿಸಿದರೆ ಅದು ತಂದೆಯ ರೇತಸ್ಸಿನಿಂದ ತಾಯಿಯ ಹೊಟ್ಟೆಯಲ್ಲಿ ಬೆಳೆದಂಥ ಮಣ್ಣು ನೀರು ಬೆಂಕಿಯ ದೇಹ ಅಲ್ಲ. ಮತ್ತೆ ಎಂಥ ದೇಹ ಅದು? ಮೋದ ಚಿನ್ಮಯ ಗಾತ್ರ. ಅವತಾರದ ರೂಪಗಳೂ ಕೂಡ, ಭಗವಂತನ ಅವತಾರದಲ್ಲಿ ಕೂಡ ಮಣ್ಣಿನ ಪಂಚಭೌತಿಕವಾದ ದೇಹ ಇಲ್ಲ. ಪಂಚಭೌತಿಕವಲ್ಲದ ದೇಹ ತಂದೆಯಿಂದ ತಾಯಿಯಿಂದ ಹುಟ್ಟುವುದು ಅಂದ್ರೆ ಏನರ್ಥ? ಅದು ಹುಟ್ಟುವುದೇ ಸಾಧ್ಯ ಇಲ್ಲ. ಅದು ಮೋದ ಮತ್ತು ಚಿತ್ ಅಂದ್ರೆ ಆನಂದ ಮತ್ತು ಜ್ಞಾನ, ಜ್ಞಾನಾನಂದಮಯವಾದ ಗಾತ್ರ. ಜ್ಞಾನಾನಂದ ಸ್ವರೂಪ ತಂದೆ ತಾಯಿಯಿಂದ ಹುಟ್ಟುವುದು ಹೇಗೆ? ತಂದೆ ತಾಯಿಯಿಂದ ಹುಟ್ಟುವುದು ಮಣ್ಣಿನ ದೇಹ. ಜ್ಞಾನಾನಂದಮಯವಾದ ದೇಹ ತಂದೆ ತಾಯಿಯಿಂದ ಹುಟ್ಟುವುದಿಲ್ಲ. ಅದರಿಂದ ತಂದೆ ತಾಯಿಯಂತೆ ಹುಟ್ಟಿದಂತೆ ಕಾಣಿಸಿಕೊಂಡೆ, ಮಣ್ಣಿನ ದೇಹ ಹೊತ್ತವರಂತೆ ಕಾಣಿಸಿಕೊಂಡೆ, ಒಂದು ದಿನ ಆ ಮಣ್ಣಿನ ದೇಹವನ್ನು ಬಿಟ್ಟು ಹೋದವರಂತೆ ಕಾಣಿಸಿಕೊಂಡೆ. ಆದರೆ ನಿನಗೆ ಮಣ್ಣಿನ ಮರುಣಮಯವಾದ ದೇಹ ಇಲ್ಲ, ನಿನ್ನದು ಚಿನ್ಮಯವಾದ ದೇಹ. ಆ ಜ್ಞಾನಾನಂದಮಯವಾದ ಅವತಾರ ರೂಪದಲ್ಲೂ ಭಗವಂತನಿಗೆ ಪಾರ್ಥಿವ ಶರೀರ, ಪಂಚಭೌತಿಕ ಶರೀರ ಇಲ್ಲ, ಪ್ರಾಕೃತ ಶರೀರ ಇಲ್ಲ. ಮೋದ ಚಿನ್ಮಯ ಗಾತ್ರ. ಆಮೇಲೆ ಲೋಕ ಪವಿತ್ರ ಅಂತಂದ್ರು. ಇಡೀ ಲೋಕವನ್ನ
ಪಾವನಗೊಳಿಸಿದವರು ನೀವು. ಇದು ಭಗವಂತನ ಮೂಲ ರೂಪಕ್ಕೂ ಅನ್ವಯ. ನಾನು ಹೇಳಿದೆ ಮೋದ ಚಿನ್ಮಯ ಗಾತ್ರ ಅಂದ್ರೆ ಎಲ್ಲಾ ಅವತಾರಗಳಿಗೂ ಅನ್ವಯ, ಮೂಲ ರೂಪಕ್ಕೂ ಅನ್ವಯ. ಹಾಗೆ ಲೋಕ ಪವಿತ್ರ, ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರಲ್ಲ, ಪವಿತ್ರಾಣಾಂ ಪವಿತ್ರಂ ಯಃ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಯಃ ಪಿತಾ. ಇಡೀ ಜಗತ್ತನ್ನು ಪಾವನಗೊಳಿಸುವ ನಾಮ. ಅವನ ನಾಮಸ್ಮರಣೆಯಿಂದಲೇ ನಾವು ಪಾವನರಾಗ್ತೇವೆ. ಅವನು ಯಾವ ಅಪವಿತ್ರವಾದ ದೋಷದ ಸ್ಪರ್ಶವೂ ಇಲ್ಲದ ಅತ್ಯಂತ ಪವಿತ್ರನಾದವ ಮತ್ತು ಲೋಕವನ್ನು ಪಾವನಗೊಳಿಸುವವ ಭಗವಂತ ಹೃದಯದಲ್ಲಿ ಬಂದು ಕೂತ ಅಂದ್ರೆ ನಾವು ಪವಿತ್ರರಾದೆವು. ಅದರಿಂದ ಇಡೀ ಜಗತ್ತನ್ನು ಪಾವನಗೊಳಿಸತಕ್ಕ ಶಕ್ತಿ ಲೋಕ ಪವಿತ್ರ. ಮತ್ತೆ ಸುಚರಿತ್ರ, ಅತ್ಯದ್ಭುತವಾದಂಥ ಲೀಲೆಗಳನ್ನು ಅವತಾರದಲ್ಲಿ ಮಾಡಿ ತೋರಿಸುವ. ಚರಿತ್ರೆ ಅಂದ್ರೆ ಲೀಲೆಗಳು, ಜೀವನದ ನಡೆಯಲ್ಲಿ ಬಹಳ ಸುಂದರವಾದಂಥ, ನಾವು ನೆನೆದು ಏನಪ್ಪ ಈ ಭಗವಂತನ ಲೀಲೆ ಹೀಗೂ ಮಾಡೋದು ಅಂತ ಅಂದುಕೊಳ್ಳುವಂತಹ ಚರಿತ್ರೆಗಳನ್ನ ಆಡಿ ತೋರಿಸಿದವ ಅಂತ. ಎಲ್ಲ ಅವತಾರಗಳಲ್ಲೂ ಇದನ್ನ ಮಾಡಿದ್ದಾರೆ. ರಾಮಾವತಾರದಲ್ಲೂ ಭಗವಂತ ಸೀತೆಯನ್ನು ಕಳ್ಕೊಂಡು ಗೋಳಿಟ್ಟವರಂತೆ, ಕೃಷ್ಣಾವತಾರದಲ್ಲೂ ಜರಾಸಂಧನ ಕಾಟ ತಪ್ಪಿಸಿಕೊಂಡು ಓಡಿ ಹೋಗಿ ಬೇರೊಂದು ಕಡೆ ರಾಜ್ಯ ಕಟ್ಟಿದಂತೆ, ವೇದವ್ಯಾಸದಲ್ಲೂ ಇಂಥ ನಾನಾ ಅಂದ್ರೆ ಮನುಷ್ಯ ಸಹಜವಾದ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಏನು ಅಂದ್ರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ. ದೇವತೆಗಳು ಭೂಮಿಯಲ್ಲಿ ಹುಟ್ಟಿದರೆ ಮನುಷ್ಯರಂತೆಯೇ ನಡೆದುಕೊಳ್ಳುತ್ತಾರೆ. ತಾವು ಬೇರೆ ದೇವತೆಗಳು ಅಂತ ತೋರಿಸಿಕೊಳ್ಳುವುದಿಲ್ಲ, ಮನುಷ್ಯರಂತೆಯೇ ಎಲ್ಲಾ ಮನುಷ್ಯರಂತೆಯೇ ನಡ್ಕೊಳ್ತಾರೆ. ನೋಡುವಾಗ ಅವರನ್ನ ದೇವತೆಗಳು ಅಂತ ಗುರುತಿಸುವುದು ಸಾಧ್ಯ ಇಲ್ಲ. ಎಲ್ಲ ಮನುಷ್ಯರ ಹಾಗೆಯೇ ಸುಖ ದುಃಖಗಳನ್ನು ತೋರಿಸ್ತಾರೆ, ಮನುಷ್ಯರಂತೆಯೇ ಒದ್ದಾಟ ಪಡ್ತಾರೆ. ಆದರೆ ಮಾನಸಿಕವಾಗಿ ಬೇರೆಯಾಗಿ ಇರ್ತಾರೆ. ಹೊರ ನೋಟಕ್ಕೆ ಎಲ್ಲಾ ಮನುಷ್ಯರಂತೆಯೇ ಇರ್ತಾರೆ. ಆದರೆ ವಿಶೇಷ ಏನು ಅಂತಂದ್ರೆ, ಮನುಷ್ಯರಿಗೂ ದೇವತೆಗಳಿಗೂ ಮಾನಸಿಕವಾಗಿ ಒಂದು ವ್ಯತ್ಯಾಸ ಆಯಿತು. ಇನ್ನೊಂದು ವ್ಯತ್ಯಾಸ ಏನು ಅಂದ್ರೆ, ಸಾಮಾನ್ಯವಾಗಿ ದೇವತೆಗಳು ಎಲ್ಲಿ ತುಂಬಾ ಹರಟೆ ಮಾತು ಕಥೆ ನಡೆಯುತ್ತೆ ಅಲ್ಲಿ ಸೈಲೆಂಟ್ ಆಗಿ ಇರ್ತಾರೆ. ಅವರಿಗೆ ಬೇಕಾದ ಮಾತು ಬಂದಾಗ ಮಾತ್ರ ಮಾತಾಡ್ತಾರೆ. ಇಲ್ಲದೇ ಇದ್ರೆ ಈ ಮಾತುಗಾರರ ಮಧ್ಯೆ ಅವರು ಸುಮ್ಮನೆ ಮೂಕರಾಗಿರುತ್ತಾರೆ. ಸಾಮಾನ್ಯವಾಗಿ ಅಲೂಫ್, ಗದ್ದಲದ ಜನರ ನಡುವೆ ತಾವು ಪ್ರತ್ಯೇಕವಾಗಿ ತಮ್ಮೊಳಗೆ ತಾವೇ ಏಕಾಂತವಾಗಿ ಇದ್ದು ಬಿಡ್ತಾರೆ. ಗದ್ದಲದ ವ್ಯವಹಾರದಲ್ಲಿ ಸೇರಿಕೊಳ್ಳುವುದಿಲ್ಲ. ಅವರ ಏಕಾಂತ ಪ್ರಿಯತೆ ಎನ್ನುವುದು ಸಾಮಾನ್ಯವಾಗಿ ಒಬ್ಬ ದೇವಾಂಶ ಸಂಭೂತನ ಗುರುತು ಅಂತ ಹೇಳ್ತಾರೆ. ವೇದವ್ಯಾಸರು ಭಗವಂತ ಕೂಡ ಹೀಗೆ ಭೂಮಿಯಲ್ಲಿ ಹುಟ್ಟಿದಾಗ ಎಲ್ಲ ಮನುಷ್ಯರು ಹೇಗೆ ನಡ್ಕೊಳ್ತಾರೆ ಹಾಗೆಯೇ ನಡ್ಕೊಳ್ತಾನೆ. ಮನುಷ್ಯರಂತೆಯೇ ಸ್ತ್ರೀ ಸಂಗಿನಾಂ ಇತಿ ರತಿಂ ಪ್ರಥಯಂಶ್ಚಚಾರ. ಮನುಷ್ಯರು ಹೇಗೆ ಜೀವನದಲ್ಲಿ ಒದ್ದಾಟ ಪಡ್ತಾರೆ ಅದೆಲ್ಲ ಒದ್ದಾಟಗಳನ್ನು ತಾನೂ ಮಾಡಿ ತೋರಿಸ್ತಾನೆ. ವೇದವ್ಯಾಸರು ಅದನ್ನು ಮಾಡಿದ್ದಾರೆ. ವೇದವ್ಯಾಸರು ಶುಕಾಚಾರ್ಯರು ವೇದವ್ಯಾಸರಿಗೆ ಮಗ. ಒಂದು ಸರ್ತಿ ಶುಕಾಚಾರ್ಯರಿಗೆ ವಿಚಿತ್ರವಾದ ವೈರಾಗ್ಯ ಬಂದು ಹೋಯಿತು. ಯಾವುದೂ ಬೇಡ ಅಂತ. ಎಷ್ಟು ವೈರಾಗ್ಯ ಅಂದ್ರೆ, ಆ ಆಶ್ರಮದಲ್ಲಿ ಇದ್ರು, ತಂದೆಯ ಆಶ್ರಮದಲ್ಲಿ, ವೇದವ್ಯಾಸರ ಆಶ್ರಮದಲ್ಲಿ. ತಂದೆ ಬೇಡ, ಆಶ್ರಮ ಬೇಡ, ಏನೂ ಬೇಡ ಅಂತ. ಅಲ್ಲಿ ಇದ್ರೆ ಅದೇ ಯಾವುದು ಬೇಡ, ಎಲ್ಲವನ್ನು ಬಿಟ್ಟು ಹೊರಟು ಹೋಗಬೇಕು ಅಂತ ಹೇಳಿಕೊಂಡು, ಇದು ವೇದವ್ಯಾಸರೇ ಮಹಾಭಾರತದಲ್ಲಿ ಈ ಕಥೆಯನ್ನು ಬರೆದಿದ್ದಾರೆ, ಭಾಗವತದಲ್ಲಿ ಸ್ವಲ್ಪ ಬರೆದಿದ್ದಾರೆ. ಹೊರಟೋಗ್ಬಿಟ್ರು, ಏನೂ ಬೇಡ ಅಂತ ಹೇಳಿಕೊಂಡು, ತಂದೆ ಹತ್ರ ಹೇಳದೆ, ಆಶ್ರಮವಾಸಿಗಳ ಹತ್ರ ಯಾರತ್ರವೂ ಹೇಳದೆ, ಒಂದು ದಿನ ಇದ್ದಕ್ಕಿದ್ದಾಗೆ ಆಶ್ರಮ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಹಿಮಾಲಯದ ಮಜಲ. ವೇದವ್ಯಾಸರ ವಿಚಿತ್ರ ನೋಡಿ, ಮಗನಿಗೆ ಅಪ್ಪನ ಮೋಹ ಹೊರಟು ಹೋಯ್ತು, ಇಲ್ಲದೆ ಹೊರಟು ಹೋದ ಮಗ. ಇವರಿಗೆ ಮಗನ ಮೋಹ ಬಿಡ್ಲಿಲ್ಲ ಅಂತ. ಇದು ಅವತಾರದಲ್ಲಿ ಇದೆ. ಇವರಿಗೆ ಮಗನ ಮೋಹ ಬಿಡ್ಲಿಲ್ಲ. ಶುಕನನ್ನು ಹುಡುಕಿಕೊಂಡು ಹೊರಟರು ಇವರು. ಶುಕ ಎಲ್ಲಿದ್ದಿ ಅಂತ. ಮಗನ ಮೇಲನ ಮಮತೆ ಅಂದ್ರೆ ಅವರೇ ಹೇಳೋದು ಇದನ್ನು. ಮತ್ತೆ ವೇದವ್ಯಾಸರು ಹೇಳೋದು, ನನ್ನ ಮಗನಿಗೆ ನನ್ನ ಆಸೆ ಇರಲಿಲ್ಲ, ಆದ್ರೆ ನನಗೆ ಮಗನ ಆಸೆ ಉಳಿತಪ್ಪ, ನಾನು ಹುಡ್ಕೊಂಡು ಹೋದೆ ಅಂತ ಅವರೇ ಹೇಳ್ತಾರೆ. ಇದೆಲ್ಲ ಸುಚರಿತ್ರಗಳು. ಹೋದ ಮೇಲೂ ಒಂದು ವಿಚಿತ್ರ ಹೇಳ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಶುಕಾಚಾರ್ಯ ಹೋಗ್ತಿದ್ರು ಹಿಮಾಲಯದ ತಪ್ಪಲಲ್ಲಿ. ಹಿಮಾಲಯದ ಗೂಢವಾದ ಯಾವುದೋ ಒಂದು ಜಾಗದಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಒಂದು ಸರೋವರದಲ್ಲಿ ಅಪ್ಸರ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ರಂತೆ, ಹೆಣ್ಮಕ್ಕಳು. ಹಿಮಾಲಯದಲ್ಲಿ ಏಕಾಂತ ಸ್ಥಳದಲ್ಲಿ ಸ್ನಾನ ಅಂತ ಅವರು ಬಟ್ಟೆ ಕಳಚಿಟ್ಟು ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರು. ಶುಕಾಚಾರ್ಯರು ಬಂದ್ರು. ಶುಕಾಚಾರ್ಯ ಬಂದ್ರೆ ಆ ಹೆಣ್ಮಕ್ಳು ಏನು ಗಾಬರಿ ಆಗಲಿಲ್ಲ ಅಂತೆ. ಅವ್ರು ಹಂಗೆ ಸ್ನಾನ ಮಾಡ್ತಾ ಇದ್ರು. ಇವರಿಗೆ ಅದು ಗೋಜೆ ಇಲ್ಲ, ಇವ್ರು ಹೊರಟು ಹೋದ್ರು. ಅದೇ ಜಾಗದಲ್ಲಿ ವೇದವ್ಯಾಸರು ಹುಡ್ಕೊಂಡು ಬಂದ್ರು ಶುಕಾಚಾರ್ಯನ. ಶುಕ ಅಂತ ವೇದವ್ಯಾಸರು ನೋಡಿದ್ದೆ ಬೇಗ ಬಟ್ಟೆ ಉಟ್ಕೊಂಡ್ರಂತೆ ಹೆಣ್ಮಕ್ಳು. ನನ್ನ ಮಗನನ್ನ ನೋಡಿದಾಗ ನಾಚಿಕೆ ಆಗಲಿಲ್ಲ, ನನ್ನನ್ನು ನೋಡಿದಾಗ ನಾಚಿಕೆ ಆಗೋಯ್ತು ಆ ಹೆಣ್ಮಕ್ಳಿಗೆ. ಅಂದ್ರೆ ನಾನು ಇನ್ನೂ ಹೆಣ್ಮಕ್ಳಿಗೆ ನಾಚಿಕೆ ಕೊಡತಕ್ಕಂಥ ಮಟ್ಟದಲ್ಲಿ ಇದ್ದೇನಪ್ಪ ಅಂತ ಒಂದು ಕಡೆ ತನ್ನನ್ನೇ ತಮಾಷೆ ಮಾಡಿಕೊಳ್ತಾರೆ. ಶುಕನನ್ನ ನೋಡಿದಾಗ ಏನು ಅನಿಸಲಿಲ್ಲ, ಅವನು ಎಲ್ಲವನ್ನು ಮೀರಿದವ ಅನಿಸಿತು. ನಾನು ಇನ್ನು ಯಾಕಂದ್ರೆ ಪುತ್ರ ಮೋಹದಿಂದ ಹೋಗ್ತಾ ಇದ್ದೇನೆ, ಬಹಳ ಗಾಬರಿ ಆಯ್ತು ಹೆಣ್ಮಕ್ಳಿಗೆ, ಬಟ್ಟೆ ಉಟ್ಟುಕೊಂಡ್ರು ನಾನು ಬಂದಾಗ ಅಂತ.
ಇದೆಲ್ಲ ಚರಿತ್ರೆಗಳು, ಲೀಲೆಗಳು, ಅವತಾರದಲ್ಲಿ ಭಗವಂತ ತೋರಿಸುವಂತಹ ವಿಚಿತ್ರ ಲೀಲೆಗಳು. ಅಂತಹ ಸುಚರಿತ್ರ. ಇಲ್ಲಿ 3 ವಿಶೇಷಣಗಳು ಮಾಡಿದೆವು ನಾವೀಗ. ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ ಅಂತ. ಈಗ ಇದನ್ನ 2 ಶಬ್ದ ಒಂದೇ ಮಾಡಿಬಿಡೋಣ. ಲೋಕ ಪವಿತ್ರ ಸುಚರಿತ್ರ. ನಿನ್ನ ಚರಿತೆಯೇ ಲೋಕವನ್ನು ಪಾವನಗೊಳಿಸುವಂಥದ್ದು. ಭಗವಂತನ ಗುಣಕಥನ, ಭಗವಂತನ ಕಥೆಯನ್ನು ಕೇಳುವುದೇ ಲೋಕ ಪಾವನ. ಆದ್ರಿಂದ ಲೋಕ ಪವಿತ್ರನೇ ಸುಚರಿತ್ರನೇ ಅಂತ 2 ಬೇರೆ ಬೇರೆ ವಿಶೇಷಣ. ಅಥವಾ ಲೋಕ ಪವಿತ್ರ ಸುಚರಿತ್ರ, ನಿನ್ನ ಚರಿತ್ರೆಯೇ ಲೋಕ ಪಾವನ, ಒಂದೇ ಶಬ್ದ. ಇದು ಪೂರ್ತಿ ಒಂದೇ ಮಾಡೋಣ. ಇಲ್ಲಾದ್ರೆ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಯಾವ ಲೋಕವನ್ನು ಪಾವನಗೊಳಿಸುತ್ತೆ? ಭಗವಂತನ ಕಥೆಯನ್ನು ಓದಿದ್ರು ದುಷ್ಟರು ಪರಿಶುದ್ಧರಾಗುವುದಿಲ್ಲ, ಪವಿತ್ರರಾಗುವುದಿಲ್ಲ, ಅವರು ಮತ್ತಷ್ಟು ದ್ವೇಷವನ್ನೇ ಬೆಳೆಸಿಕೊಳ್ತಾರೆ. ಹಾಗಾದರೆ ಯಾವ ಲೋಕಕ್ಕೆ? ಮೋದ ಚಿನ್ಮಯ ಗಾತ್ರ ಲೋಕ, ಜ್ಞಾನಾನಂದಮಯ ಸ್ವರೂಪರಾಗಿರ್ತಕ್ಕ ಜೀವರು, ಅಂದ್ರೆ ಮೋಕ್ಷಯೋಗ್ಯರಾದ ಜೀವರಿದ್ದಾರಲ್ಲ, ಅವರನ್ನ ಪವಿತ್ರ ಮಾಡತಕ್ಕಂಥ ಚರಿತ್ರೆ ಇದು. ಹಾಗಾದ್ರೆ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ, ಇಷ್ಟು ಒಂದೇ ಶಬ್ದ. ಮೋದ ಚಿನ್ಮಯ, ಜ್ಞಾನಾನಂದಮಯವಾದ ಶರೀರ ಉಳ್ಳವರು ಅಂದ್ರೆ ಮೋಕ್ಷಯೋಗ್ಯರು. ಅವರಿಗೆ ಸಂಸಾರಿಗಳಿಗೆ ಜ್ಞಾನಾನಂದಮಯ ಅಲ್ಲ, ಅದರಲ್ಲಿ ಅಜ್ಞಾನವೂ ಇದೆ. ತಾಮಸರಲ್ಲಿ ದುಃಖವು ಅಜ್ಞಾನಸೆ ಇರತಕ್ಕಂಥ ಶರೀರ ಸ್ವರೂಪ. ಆದ್ರಿಂದ ಯಾರು ಜ್ಞಾನಾನಂದ ಸ್ವರೂಪರು ಅಂಥ ಲೋಕ ಅಂದ್ರೆ ಸಜ್ಜನರು, ಅವರನ್ನು ಪಾವನಗೊಳಿಸತಕ್ಕಂಥ ಚರಿತ್ರೆ. ಹೀಗೆ ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ 3 ಬೇರೆ ಬೇರೆ ಶಬ್ದಗಳು. ಅಥವಾ ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ, ಅಲ್ಲಿ ತನಕ ಒಂದೇ ಶಬ್ದ. ಅಥವಾ ಲೋಕ ಪವಿತ್ರ ಸುಚರಿತ್ರ ಒಂದು ಶಬ್ದ, ಮೋದ ಚಿನ್ಮಯ ಗಾತ್ರ ಒಂದು ಶಬ್ದ. ಅಥವಾ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಒಂದು ಶಬ್ದ, ಸುಚರಿತ್ರ ಒಂದು ಶಬ್ದ. ನೀವು ಹೇಗೆ ಪದಚ್ಛೇದ ಮಾಡಿದ್ರೆ ಅರ್ಥ ಆಗೋದು. ಆಮೇಲೆ ವೇದವ್ಯಾಸರಿಗೆ ಅಂತಲ್ಲ, ಯಾವ ರೂಪಕವನ್ನು ಇವಾಗ ಇನ್ನೊಂದು ವಿಶೇಷಣ ಕೊಡ್ತಾರೆ. ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ. ಛೇದ, ಪಂಚಭೌತಿಕವಾದ ದೇಹ ಇದ್ರೆ ಅದಕ್ಕೆ ಛೇದ ಇದೆ. ನಾವು ಕತ್ತಿಯಿಂದ ಗಾಯ ಆಗತ್ತೆ ಕೈಗೆ, ಕತ್ತಿಯೋ ಚೂರಿಯೋ ಹಿಡಿದು ದೇವ ಮಾಡಿದ್ರೆ ಕೈ ಗಾಯ ಆಗುತ್ತೆ, ಕೈ ತುಂಡಾಗತ್ತೆ, ಅದು ಜಜ್ಜಿ ಹೋದ್ರೆ ಬೆರಳು ತುಂಡಾಗಬಹುದು. ಈ ದೇಹ ಛೇದಕ್ಕೆ ಒಳಪಡುವಂಥದ್ದು. ಅದಕ್ಕೆ ಇದನ್ನು ವೃಕ್ಷ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ವೃಕ್ಷ ಅಂದ್ರೆ ವ್ರಶ್ಚೂಚ್ಛೇದನೆ, ತುಂಡು ಮಾಡಲಿಕ್ಕೆ ಬರುವಂಥದ್ದು ಅಂತ, ತುಂಡಾಗುವಂಥದ್ದು. ಮರವೂ ವೃಕ್ಷ, ಈ ದೇಹವೂ ವೃಕ್ಷ. ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರಲ್ಲ ಕೃಷ್ಣ ಗೀತೆಯಲ್ಲಿ, ಯಶೋಶ್ವತ್ಥ ಸನಾತನ. ಇದು ಒಂದು ದಿವಸ ತುಂಡಾಗಿ ಹೋಗುವಂಥದ್ದು, ಬಿದ್ದು ಹೋಗುವಂಥದ್ದು ಅಂತ ಅರ್ಥದಲ್ಲಿ ಇದನ್ನ ವೃಕ್ಷ ಅಂತ ಕರೀತಾರೆ. ಅದರಿಂದ ದೇಹ ಇದ್ದವರಿಗೆ ಛೇದ ಉಂಟು, ಛೇದ ಇದ್ದಲ್ಲಿ ಭೇದ ಉಂಟು. ಅಂದ್ರೆ ನನ್ನ ಕೈ ಬೇರೆ, ನನ್ನ ಎಡಗೈ ಬೇರೆ, ನನ್ನ ಬಲಗೈ ಬೇರೆ, ನನ್ನ ಎಡಗೈಯ ಈ ಬೆರಳು ಬೇರೆ, ಈ ಬೆರಳು ಬೇರೆ, ಈ ಬೆರಳು ಬೇರೆ, ಈ ಬೆರಳು ಒಂದೊಂದು. ಎಲ್ಲಿ ಭೇದ ಇಲ್ಲದೆ ಇದ್ರೆ ಛೇದ ಮಾಡ್ಲಿಕ್ಕೆ ಬರುವುದಿಲ್ಲ. ಎರಡು ಒಟ್ಟಿಗಿದ್ರೆ ಅದನ್ನು ತುಂಡು ಮಾಡಿ 2 ಮಾಡಬಹುದು. ಒಂದನ್ನೇ ತುಂಡು ಮಾಡಿ 2 ಮಾಡ್ಲಿಕ್ಕೆ ಬರುವುದಿಲ್ಲ. ಒಂದು 2 ಆಗುವುದಿಲ್ಲ. ಆದ್ರೆ 2 ಒಟ್ಟಿಗೆ ಇದ್ರೆ ಅದನ್ನು 2 ಮಾಡಬಹುದು. ಒಂದೇ ಆದರೆ ಅದನ್ನು ತುಂಡು ಮಾಡೋದು ಹೇಗೆ? ಅದರಿಂದ ಎಲ್ಲಿ ಛೇದ ಇದೆಯೋ ಅಲ್ಲಿ ಭೇದ ಇದೆ. ಭಗವಂತನಲ್ಲಿ ಛೇದ ಇಲ್ಲ ಅಂದ್ರೆ ಅವನು ತುಂಡು ಮಾಡ್ಲಿಕ್ಕೆ ಆಗುವಂತಹ ಅವಯವ ಅಲ್ಲ, ಅದು ಪಂಚಭೌತಿಕವಾದ ಶರೀರ ಅಲ್ಲ. ಆದ್ರಿಂದ ಅವನ ಶರೀರದಲ್ಲಿ ಭೇದ ಇಲ್ಲ. ಅವನ ಕೈ, ಅವನ ಕಾಲು, ಅವನ ಕಿವಿ, ಅವನ ಕಣ್ಣು ಎಲ್ಲ ಒಂದೇ, ಅಖಂಡವಾದ ಜ್ಞಾನ ಸ್ವರೂಪ ಅದು. ಅಂದ್ರೆ ಅವನ ಅವಯವಗಳಿಗೆ ಭೇದ ಇಲ್ಲ, ಅವನ ರೂಪಗಳಿಗೆ ಭೇದ ಇಲ್ಲ, ಅವನ ದೇಹಕ್ಕೂ ಅವನಿಗೂ ಭೇದ ಇಲ್ಲ, ದೇಹಕ್ಕೂ ದೇಹದ ಅವಯವಗಳಿಗೂ ಭೇದ ಇಲ್ಲ, ಅವನಿಗೂ ಅವನ ಅವತಾರ ರೂಪಗಳಿಗೂ ಭೇದ ಇಲ್ಲ, ಅವನ ಗುಣಗಳಿಗೂ ಅವನಿಗೂ ಭೇದ ಇಲ್ಲ, ಅವನ ಕ್ರಿಯೆಗಳಿಗೂ ಅವನಿಗೂ ಭೇದ ಇಲ್ಲ. ಯಾವ ಭೇದವೂ ಇಲ್ಲದ ಅಖಂಡವಾದ ರೂಪ, ಛೇದ ಭೇದ. ಆಮೇಲೆ ಅದೆಲ್ಲ ಇರಲಿ, ಆದರೂ ಭಗವಂತನಿಗೆ ನಾನು ಹೇಳಿದಲ್ಲಿ ಕಥೆ, ರಾಮ ಸೀತೆಯನ್ನು ಕಳ್ಕೊಂಡು ಗೋಳುವಂತ ಅತ್ತ, ಕೃಷ್ಣ ಜರಾಸಂಧನ ಕಾಟ ತಪ್ಪಿಸಿಕೊಳ್ಳಿಕ್ಕೋಸ್ಕರ ದ್ವಾರಕೆಗೆ ಓಡಿ ಹೋದ ಮಥುರೆಯಿಂದ. ಆಮೇಲೆ ಮಕ್ಕಳಾಗಲಿಲ್ಲ ಅಂತ ಹೋಗಿ ಶಿವಾಲಯದಲ್ಲಿ ತಪಸ್ಸು ಮಾಡಿ, ಶಿವನನ್ನು ಕುರಿತು ತಪಸ್ಸು ಮಾಡಿ, ಅವನಿಗೂ ಪಚೀತಿ ಮಕ್ಕಳಾಗಲಿಲ್ಲ ಅಂತ ತಪಸ್ಸು ಮಾಡಿ ಮಗ ಪ್ರದ್ಯುಮ್ನನ್ನು ಪಡೆದ. ಏನೆಲ್ಲ ಕಷ್ಟಪಟ್ಟಿದ್ದಾನೆ ಕೃಷ್ಣ. ಆಮೇಲೆ ವೇದವ್ಯಾಸನಂತೂ ಆಯ್ತಲ್ಲ, ಅವರು ಶುಕನನ್ನ ಕಳ್ಕೊಂಡು ದುಃಖ ಪಟ್ಟದ್ದು. ಆಮೇಲೆ ಇನ್ನೊಂದಿದೆ ಅವರ ಕಥೆ, ಎಲ್ಲ ಬರೆದ್ರಂತೆ. ಭಾರತ ಪುರಾಣ, ಮಹಾಭಾರತ ಬರೆದ್ರು, ಬ್ರಹ್ಮಸೂತ್ರವನ್ನು ಬರೆದ್ರು, ವೇದ ವಿಭಾಗ ಮಾಡಿದ್ರು, 17 ಪುರಾಣಗಳನ್ನು ಬರೆದ್ರು, ಎಲ್ಲ ಬರೆದ್ರು. ಆದರೂ ಕೂಡ ಖಿನ್ನಮಾತ್ಮಾನಂ, ಅವರಿಗೆ ಒಂದು ದಿವಸ ತಲೆ ಬಿಸಿ ಮಾಡಿಕೊಂಡು ಬಹಳ ಬೇಜಾರದಲ್ಲಿ ಕೂತು ಬಿಟ್ಟಿದ್ದಾರೆ ವೇದವ್ಯಾಸರು. ಏನು ಬೇಜಾರ? ಏನೋ ನಾನು ಮಾಡಬೇಕಾದ ಇನ್ನೂ ಮಾಡಲಿಕ್ಕೆ ಆಗದೆ ಉಳಿದು ಹೋಗಿದೆ,
ನನ್ನ ಕೆಲಸ ಪೂರ್ತಿ ಆಗಲಿಲ್ಲ, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಲೆಬಿಸಿ ಮಾಡ್ಕೊಂಡು ಕೂತು ಬಿಟ್ಟಿದ್ದಾರೆ. ನಾರದರು ಬಂದು, ಛೇ ನೀವು ಭಾಗವತ ರಚನೆ ಮಾಡಬೇಕು, ಅದೇ ಕಮ್ಮಿ ಆಗಿರೋದು, ನೀವು ಮಾಡಬೇಕಾದ ಕೆಲಸ ಆಗದೇ ಇರೋದು ಅಂತ ಹೇಳಿದ್ರೆ ಹೌದಲ್ಲ ಅಂತ ಹೊಳೆಯುತ್ತಂತೆ. ದುಃಖ ಹೋಗಿ ಆಮೇಲೆ ಭಾಗವತ ರಚನೆ ಮಾಡಿ. ಹೀಗೆ ಅವರು ಏನೋ ತಲೆಬಿಸಿ ಮಾಡಿಕೊಳ್ಳೋದು, ದುಃಖ ಪಡೋದು ಇದೆಲ್ಲ ಉಂಟಲ್ಲ. ಅಂದ್ರೆ ಛೇದ ಭೇದ ವಿಷಾದ ಅನ್ನುವುದು ಭಗವಂತನ ರೂಪಕ್ಕೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಯಾವುದು ಜ್ಞಾನಾನಂದ ರೂಪವೋ ಅದಕ್ಕೆ ವಿಷಾದ ಇರುವುದು ಹೇಗೆ? ಜೀವನಿಗೆ ಸ್ವರೂಪದಲ್ಲಿ ವಿಷಾದ ಇಲ್ಲ, ದೇಹದ ಮೂಲಕ ವಿಷಾದ ಇರುವುದು. ಆಗ ಭಗವಂತನಿಗೆ ವಿಷಾದ ಇರುವುದು ಹೇಗೆ? ಮತ್ತೆ ಹಾಗಾದ್ರೆ ಆ ವಿಷಾದ ಇಲ್ಲದೆ ಇದ್ದದಲ್ಲೇ ವಿಷಾದ ತೋರಿಸ್ತಾನೆ ಅಷ್ಟೇ. ವಿಷಾದ ನಮಗೆ ವಿಷಾದ ಕಾಣುವುದು, ಯಾಕಂದ್ರೆ ನಮಗೆ ಪರಿಚಯ ಇರೋದು ಅದರದ್ದೇ. ನಮಗೆ ಯಾವ್ದು ಪರಿಚಯ ಇರೋದು ಅದೇ ಕಾಣುವುದು ದೇವರಲ್ಲಿ. ನಮಗೆ ವಿಷಾದದ್ದು ಬಹಳ ಪರಿಚಯ ಇದೆ, ಅದನ್ನ ದೇವರಿಗೂ ಇದೆ ಅಂತ ತಿಳ್ಕೊಳ್ತೇವೆ ಅಷ್ಟೇ. ಛೇದ ಭೇದ ವಿಷಾದ, ಅದಕ್ಕೆ ಭಾಗವತಲ್ಲಿ ಹೇಳಿದರು. ನಾನು ಆಗೊಂದು ಶ್ಲೋಕ ಹೇಳಿದೆ, ಸ್ತ್ರೀಯ ಸಂಗಿನಾಂ ಇತಿ ರತಿಂ ಪ್ರಥಯನ್ ಚಚಾರ ಅಂತ. ಅಂದ್ರೆ ಒಬ್ಬ ಪತ್ನಿಯನ್ನು ಪ್ರೀತಿಸಿದವ ಪತ್ನಿಯನ್ನು ಕಳಕೊಂಡಾಗ ಹೇಗೆ ಆ ಪ್ರೀತಿಯನ್ನು ಅಭಿವ್ಯಕ್ತ ಪಡಿಸ್ತಾನೆ ಅನ್ನುವುದನ್ನು ನಟಿಸಿ ತೋರಿಸಿದ ಅಂತ ರಾಮ. ಅದೇ ರೀತಿ ವಿಷಾದ ಇಲ್ಲ ಯಾವ ರೂಪಗಳಲ್ಲೂ. ಆಮೇಲೆ ಅದು ಬೇಡ, ಆದರೂ ಕೂಡ ದೇವರಲ್ಲಿ ಏನಿರ್ತಿದ್ರು ಒಂದುಂಟ್ರಿ, ಏನೊಂದು ಕುಟಿಲ, ಢೋಂಗಿ. ದೇವರು ಸೀದಾ ಅಲ್ಲ, ಅವನು ಢೋಂಗಿ ಮಾಡ್ತಾನೆ. ಯಾಕೆಂದ್ರೆ ನೋಡಿ, ನೀವೇ ಹೇಳ್ತೀರಿ ಜ್ಞಾನಿಗಳಿಗೆ ಜ್ಞಾನ ಬರುವ ಹಾಗೆ ಮಾಡುದು, ಅಜ್ಞಾನಿಗಳಿಗೆ ಅಜ್ಞಾನ ಮಾಡುವುದು, ಇದು ಡಿಸ್ಕ್ರಿಮಿನೇಷನ್ ಅಲ್ವಾ, ಇದು ಮೋಸ ಅಲ್ವಾ? ಮೋಸ ಅಂತೂ ಮಾಡ್ತಾನೆ ದೇವರು. ನೀವೇ ಹೇಳ್ತೀವಿ ಪುರಾಣದಲ್ಲಿ ಸಾತ್ವಿಕ ಪುರಾಣ ಬರೆದಿದ್ದಾನೆ, ತಾಮಸ ಪುರಾಣ ಯಾಕೆ ಬರೆದದ್ದು? ಹಾಗಾದ್ರೆ ಮೋಸ ಮಾಡ್ಲಿಕ್ಕೆ ಅಂತ. ಬುದ್ಧಾವತಾರ ಯಾಕೆ ಮಾಡಿದ್ದು? ಮೋಸ ಮಾಡ್ಲಿಕ್ಕೆ ಅಂತ. ಹಾಗಾದ್ರೆ ದೇವರು ಯಾವ ದೋಷವೂ ಇಲ್ಲದೇ ಇದ್ರು ಅವನು ಢೋಂಗಿ ಅನ್ನೋದಂತ ಒಂದು ಗ್ಯಾರಂಟಿ. ಅಂದ್ರೆ ಅದಕ್ಕೆ ಹೇಳ್ತಾರೆ ಕುಟಿಲ ಅಂದ್ರೆ ಮೋಸ, ಇನ್ನೊಬ್ಬರನ್ನ ಮೋಸ ಮಾಡತಕ್ಕಂಥ ಅಥವಾ ಈ ರೀತಿಯ ಕೌಟಿಲ್ಯ ವಕ್ರತೆ ಭಗವಂತನ ಯಾವ ರೂಪದಲ್ಲೂ ಇಲ್ಲ. ಬುದ್ಧನೂ ಮೋಸಗಾರ ಅಲ್ಲ, ತಾಮಸ ಪುರಾಣ ಬರೆದ ವೇದವ್ಯಾಸರೂ ಮೋಸಗಾರ ಅಲ್ಲ. ಮತ್ತೆ ಹಾಗಾದ್ರೆ ಅದಕ್ಕೆ ಏನು ಮಾಡೋದ್ರಿ? ಇವಾಗ ತಾಮಸ ಪುರಾಣ ಅಂದ್ರೆ ಇಲ್ಲದೆ ಇದ್ದದ್ದನ್ನು ಹೇಳುವ ಪುರಾಣ ಅಂತ ಅರ್ಥ ಅಲ್ಲ. ಅದು ಎಲ್ಲ ಪುರಾಣಗಳು ಮೂಲತಃ ಸಾತ್ವಿಕಗಳೇ, ಯಾವ ಪುರಾಣವೂ ತಾಮಸ ಇಲ್ಲ. ಆದರೆ ಅದರ ಸಾತ್ವಿಕ ಅರ್ಥ ತಿಳಿಯದವರಿಗೆ ಮೇಲು ನೋಟಕ್ಕೆ ಅದು ತಾಮಸವಾಗಿ ಕಾಡುತ್ತೆ ಅಷ್ಟೇ. ಆದ್ರಿಂದ ತಾಮಸ ಪುರಾಣವನ್ನು ರಚನೆ ಮಾಡಿ ನಮ್ಮನ್ನ ಗೊಂದಲಗಡಿಸುವ ಉದ್ದೇಶ ಅಲ್ಲ. ಆದರೆ ಭಗವಂತನಿಗೇನು ಅಂದ್ರೆ ನೋಡಿ, ಅವನು ಜೀವಗಳ ಅಭಿವೃದ್ಧಿಗೆ ಬೆಳವಣಿಗೆ ಬೇಕಾದಂತಹ ಅಂಶವನ್ನ ಕೊಡತಕ್ಕಂಥದ್ದು ಭಗವಂತನ ಅವತಾರದ ಕೆಲಸ. ಜೀವಗಳು ಅನ್ನುವ ಬೀಜಗಳನ್ನ ಬಿತ್ತಿದ್ದಾಯಿತು, ಅವು ಬೆಳೆಯಬೇಕು. ಅವುಗಳು ಬೆಳೆಯಲಿಕ್ಕೆ ಬೇಕಾಗಿರತಕ್ಕಂತಹ ಗೊಬ್ಬರಗಳನ್ನ ಕೊಡುವಂತಹದ್ದು ತೋಟಗಾರನ ಕೆಲಸ. ಹಾಗೆ ಭಗವಂತ ಈ ಜೀವ ಸಂಸಾರದಲ್ಲಿ ಬೆಳೀಲಿಕ್ಕೆ ಬೇಕಾದ ಆಹಾರ ಒದಗಿಸ್ತಾನೆ ಅಷ್ಟೇ. ಯಾರಿಗೆ ಯಾವುದು ಆಹಾರವೋ ಅದನ್ನು ಆಯ್ದುಕೊಳ್ಳೋದು ಅವರವರಿಗೆ ಸೇರಿದ್ದು. ಭಗವಂತ ಎಲ್ಲರಿಗೂ ಬೇಕಾದ ಆಹಾರವನ್ನು ಇಟ್ಟು. ಯಾಕೆಂದ್ರೆ ನೋಡಿ, ನಮಗೆ ಏನ್ ಕಾಣುತ್ತೆ, ಭಗವಂತ 8 ಗುಣವ ಅಂತ ಹೇಳಿದೆವು ನಾವು. ಜನ್ಮ, ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ. ಮತ್ತೆ ಬರೇ ಜ್ಞಾನ ಅಲ್ಲ, ನಮ್ಮಲ್ಲಿರೋ ಅಜ್ಞಾನ ಆದ್ರೂ ಯಾರಿಗೆ ಕೊಡ್ಬೇಕು? ನಮಗೆ ಸ್ವತಃ ಅಜ್ಞಾನಕ್ಕೂ ಅಧಿಕಾರ ಇಲ್ಲ, ಜ್ಞಾನಕ್ಕೂ. ಯಾರಿಗೆ ಯಾವುದು ಯೋಗ್ಯವೋ ಅವರು ಅದನ್ನು ಆಯ್ದುಕೊಳ್ಬೇಕು. ಎಲ್ಲವನ್ನು ಹರಿವಿ ಇಟ್ಟಂಥವು ನಾವು. ಅಂಗಡಿಯಲ್ಲಿ ಎಲ್ಲ ಮಾಲು ಇಟ್ಟಿರ್ತೇವೆ ನಾವು. ಆದ್ರೆ ಯಾವ ಕ್ವಾಲಿಟಿ ಬೇಕೋ ಅದು ತಗೊಳ್ಳುವವನಿಗೆ ಸಂಬಂಧಪಟ್ಟದ್ದು. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಆಯ್ಕೆ ಮಾಡ್ತಾರೆ. ಇವನು ಎಲ್ಲವನ್ನ ಬಿಡಿಸಿಟ್ಟಿದೆ. ಆದ್ರಿಂದ ಸಾತ್ವಿಕರಿಗೆ ಬೇಕಾದ ಆಹಾರವನ್ನು ಕೊಡಬೇಕು, ರಾಜಸರ ಬೆಳವಣಿಗೆ ಬೇಕಾದ ಆಹಾರವನ್ನು ಕೊಡಬೇಕು. ತಾಮಸ ಇದರಲ್ಲಿ ಚೀಟಿಂಗ್ ಏನೂ ಇಲ್ಲ. 3 ಜೀವಗಳಿವೆ ಪ್ರಪಂಚದಲ್ಲಿ, 3 ಬೇಕಾದ ಆಹಾರವನ್ನು ಒದಗಿಸಿದ್ದೇನೆ. ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ. ಸಾತ್ವಿಕರು ಸಾತ್ವಿಕವಾದ್ದನ್ನೇ ತಗೋತಾರೆ, ರಾಜಸರು ಇದೇ ಬೇಕು ಅಂತಾರೆ, ತಾಮಸರು ಆ ಕೆಟ್ಟ ಅರ್ಥವನ್ನೇ ತಗೋತಾರೆ. ಅದರಲ್ಲಿ ಭಗವಂತನ ಜವಾಬ್ದಾರಿ ಏನಿಲ್ಲ, ಅವನವನ ಯೋಗ್ಯತೆಯ ಜವಾಬ್ದಾರಿ. ಅವನಿಗೆ ಯಾವುದು ಇಷ್ಟವೋ ಅದನ್ನು ಆಯ್ಕೆ ಮಾಡ್ತಾನೆ. ಎಲ್ಲವನ್ನು ಹರವಿಟ್ಟವನಿಗೆ ಅಂಗಡಿಯವನು ಡಿಸ್ಕ್ರಿಮಿನೇಟ್ ಮಾಡ್ತಾನೆ. ಅದೇನು, ಅವರು ತಗೊಂಡದ್ದು 25,000 ರೂಪಾಯಿ ಸೀರೆ, ಇವನು 1,000 ರೂಪಾಯಿ ಸೀರೆ ತಗೊಂಡ್ರು, ಅದೇನು ಅವ್ರಿಗೆ 25 ರೂಪಾಯಿ ಕೊಟ್ಟಿದ್ದ, ಇವನು ಕೊಟ್ಟದ್ದಲ್ಲ, ಅವ್ನು ತಗೊಂಡದ್ದು 25 ರೂಪಾಯಿ. ಅವನ ಹತ್ರ 25 ರೂಪಾಯಿ ಸೀರೆ ಇದೆ, 1,000 ರೂಪಾಯಿ ಸೀರೆಯೂ ಇದೆ. ಎಲ್ಲವನ್ನು ಜೀವದ ಸಾಧನೆಗೆ ಬೇಕಾದ ಎಲ್ಲವನ್ನೂ ಭಗವಂತ ತಂದಿಟ್ಟ. ನಿನಗೆ ಬೇಕಾದ ತಗೋಪ್ಪ, ನಾನೇನು ಡಿಸ್ಕ್ರಿಮಿನೇಷನ್ ಮಾಡೋಲ್ಲ. ಜೀವ ತನ್ನ ಯೋಗ್ಯತೆಗೆ ಬೇಕಾದ್ದನ್ನು ಆಯ್ದುಕೊಂಡ. ಹಾಗಾದ್ರೆ ಆ ಜೀವ ಅದರ ಯೋಗ್ಯತೆ ಏನೋ ಅದಕ್ಕೆ ಬೇಕಾದಂತೆ ಅದಕ್ಕೆ ಆ ಸಾಮಗ್ರಿಯನ್ನು ಒದಗಿಸುವಂತಹ ಕೆಲಸ ಭಗವಂತ ಮಾಡಿದೆ. ಇಲ್ಲಿ ಕುಟಿಲ ಏನಿದೆ, ಇವಾಗ 2 ಮಕ್ಕಳು ಇರ್ತಾವೆ ಮನೆಯಲ್ಲಿ. ಒಂದು ಮಗು ಆರೋಗ್ಯ ಚೆನ್ನಾಗಿರೋದಿಲ್ಲ, ರೋಗಗ್ರಸ್ತವಾಗಿದೆ. ಒಂದು ಮಗು ಆರೋಗ್ಯವಾಗಿದೆ. ತಾಯಿ ಆರೋಗ್ಯವಾದ ಮಗುವಿಗೆ ಹಾಲು, ಕೆನೆ ಮೊಸರು, ಅನ್ನ ಹಾಕಿ ತಿನ್ನಿಸ್ತಾಳೆ. ರೋಗಗ್ರಸ್ತವಾದ ಮಗುವಿಗೆ ಹಾಲು ಕುಡಿಬೇಡ,
ಅದು ಜಡ ಆಗತ್ತೆ. ಕೆನೆ ಮೊಸರಂತೂ ತಿನ್ಲೇಬಾರ್ದು, ನೀನು ಗಂಜಿ ಊಟ ಮಾಡು. ಎಂಥ ತಾಯಿರಿ, ಒಬ್ಬ ಮಗನಿಗೆ ಕೆನೆ ಮೊಸರು, ಒಂದು ಮಗುವಿಗೆ ಗಂಜಿ ತಿನ್ನಿಸಿಬಿಟ್ಲು. ಅದೇ ಅವಳು ನಿಜವಾದ ತಾಯಿ ಹಾಗೆ ಮಾಡ್ತಾಳೆ. ಇವ್ರು ಕೆಟ್ಟ ತಾಯಿ ಆಗಿದ್ರೆ ಅದಕ್ಕೂ ಮೊಸರು ಹಾಕಿ, ಯಾಕಂದ್ರೆ ಕಾಯಿಲೆ ಬಿದ್ದ ಮಗುವಿ. ಅದರಿಂದ ಯಾರಿಗೆ ಯಾವುದು ಬೇಕೋ ಎಲ್ಲವನ್ನ ಹರವಿದ. ಕಾಯಿಲೆ ರೋಗಿಗಳು ಇದು ಬೇರೆ ಆಯ್ಕೆ ಮಾಡಿಕೊಂಡ್ರು, ಇವ್ರು ಆಯ್ಕೆ ಮಾಡಿ. ಹಾಗೆ ಭಗವಂತ ರೋಗಿಗಳಿಗೂ ತತ್ವಜ್ಞಾನ ಕೊಡ್ಬೇಕೇನು? ಯಾರು ತತ್ವಜ್ಞಾನ ಅಧಿಕಾರಿಗಳಿಗೆ ಅಪ್ಪ ನಿನಗೆ ಇದು ಅಧಿಕಾರ ಇಲ್ಲ, ನಿನಗೆ ಇದು. ಯಾರ ಯೋಗ್ಯತೆ ಏನೇನೋ ಅವರವರಿಗೆ ಅದನ್ನು ಒದಗಿಸುವುದು ಚೀಟಿಂಗ್ ಅಲ್ಲ, ಅದು ಕುಟಿಲ ಅಲ್ಲ, ಅದು ವಂಚನೆ ಅಲ್ಲ, ಅದು ಮೋಸ ಅಲ್ಲ, ಅದು ನಿಜವಾದ ಪ್ರಾಮಾಣಿಕತೆ. ಅದರಿಂದ ಭಗವಂತ ಎಂದೂ ವಿಪ್ರಲಂಬಕ ಅಲ್ಲ, ಮೋಸಗಾರ ಅಲ್ಲ. ಅದು ಹೋಗಲಿ. ಒಬ್ಬ ಉಪಾಧ್ಯಾಯ ಇರ್ತಾನೆ, ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳು ಇರ್ತಾರೆ. 4 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ, ಒಬ್ಬ ಸುಮಾರಾಗಿರ್ತಾನೆ, ಮತ್ತೊಬ್ಬ ದಡ್ಡ, ಒಬ್ಬ ತೀರ ದಡ್ಡ ಇರ್ತಾನೆ. ಬುದ್ಧಿವಂತ ವಿದ್ಯಾರ್ಥಿ ಉಪಾಧ್ಯಾಯ ಹೇಳಿದ ಎಲ್ಲ ವಿಷಯವನ್ನು ಗ್ರಹಣ ಮಾಡಿದ, ನಚಿಕೇತನಂಥವ. ಮತ್ತೊಬ್ಬ ಸುಮಾರಾಗಿ ಅರ್ಥ ಆಯ್ತು, ಕೆಲವರ್ದ. ಕೊನೆಯ ದಡ್ಡ ಇದ್ದಾನೆ, ಅವನು 1ಕ್ಕೆ 1.5 ತಿಳ್ಕೊಂಡ. ಗುರುಗಳು ಹೇಳಿದ್ದು ಒಂದು, ಅವ್ನು ತಿಳ್ಕೊಂಡದ್ದೊಂದು. ಏನ್ರಿ ನೋಡಿ, ಅವನಿಗೆ 1ಕ್ಕೆ 1.5 ಹೇಳ್ತಾರೆ ಈ ಮೇಷ್ಟ್ರು, ಇವನಿಗೆಲ್ಲ ಒಳ್ಳೆ ವಿಷಯ ಹೇಳ್ತಾರೆ. ಅಲ್ಲೆಲ್ಲ ಹೇಳಿದ್ದು ಒಂದೇ, ಅವನು 1.5 ತಿಳ್ಕೊಂಡ. ಇದು ಮೇಷ್ಟ್ರದ್ದು ಡಿಸ್ಕ್ರಿಮಿನೇಷನ್ ಅಲ್ಲ. ಮೇಷ್ಟ್ರು ಕುಟಿಲ ಮಾಡಲಿಲ್ಲ, ಅವನು ಶಿಷ್ಯನಲ್ಲಿ ಕೌಟಿಲ್ಯ ಇತ್ತು, ಅದರಿಂದ ಹೇಳಿದ್ದು ಒಂದು, ಕೇಳಿದ್ದು ಒಂದು, ಅರ್ಥ ಆದ್ದು ಒಂದು ಆಯ್ತು. ಹಾಗೆ ಭಗವಂತ ಒಬ್ಬ ಉಪಾಧ್ಯಾಯನಂತೆ, ಒಬ್ಬ ತಂದೆಯಂತೆ, ಒಬ್ಬ ತಾಯಿಯಂತೆ, ಒಬ್ಬ ತೋಟಗಾರನಂತೆ. ಒಂದೊಂದು ಗಿಡಕ್ಕೆ ಒಂದೊಂದು ರೀತಿಯ ಗೊಬ್ಬರ ಹಾಕಬೇಕು. ಆ ಗಿಡಕ್ಕೆ ಈ ತರ ಗೊಬ್ಬರ ಹಾಕಿದ್ರು, ಈ ಗಿಡಕ್ಕೆ ಈ ತರ ಗೊಬ್ಬರ ಹಾಕಿದ್ರು. ಹೌದು, ತೆಂಗಿನ ಗಿಡಕ್ಕೆ ಬೇರೆ ತರದ ಗೊಬ್ಬರ, ಮಾವಿನ ಗಿಡಕ್ಕೆ ಬೇರೆ ತರದ ಗೊಬ್ಬರ, ಅದಕ್ಕೆ ಮಿಕ್ಸ್ಚರ್ ಬೇರೆ ಇದೆ. ಯಾವ್ದಕ್ಕೆ ಯಾವ್ದು ಹಾಕಬೇಕು ಅದನ್ನು ಹಾಕುವುದು ಡಿಸ್ಕ್ರಿಮಿನೇಷನ್ ಅಲ್ಲ. ಎಲ್ಲಕ್ಕೂ ಒಂದೇ ಹಾಕುವುದೇ ಡಿಸ್ಕ್ರಿಮಿನೇಷನ್. ಆದ್ರಿಂದ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ಏನೇನು ಬೇಕೋ, ಸಾತ್ವಿಕ ಜೀವರಿಗೆ ಬೇಕಾದಂತಹ ಸಾತ್ವಿಕ ವಿಷಯಗಳನ್ನು ಕೊಟ್ಟರು, ರಾಜಸ ಜೀವರಿಗೆ ಬೇಕಾದ ರಾಜಸ ವಿಷಯಗಳು, ತಾಮಸರಿಗೆ ಬೇಕಾದ ಎಲ್ಲವೂ ಪುರಾಣದಲ್ಲಿದೆ. ಆದ್ರೆ ಯಾವುದನ್ನು ಆಯ್ದುಕೊಳ್ಬೇಕು ಅನ್ನೋದು ಆ ಜೀವದ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಭಗವಂತನ ವಂಚನೆಯೇನಿಲ್ಲ. ಅದರಿಂದ ಭಗವಂತನಲ್ಲಿ ಕುಟಿಲ ಇಲ್ಲ. ಮುಖ್ಯವಾಗಿ ವೇದವ್ಯಾಸರು, ಯಾಕೆಂದ್ರೆ ತಾಮಸ ಪುರಾಣ ಬರೆದವರು ಅಂತ ಅವ್ರ ಮೇಲೆ ಒಂದು ಆಕ್ಷೇಪ ಇದೆ. ಮತ್ತೆ ರಾಮಾನುಜಾಚಾರ್ಯ ಏನು ಅರ್ಥ ಬರೆದಾರೆ ಗೊತ್ತಾ? ಇದು ಗಂಡಾಂತರವೇ. ವೇದವ್ಯಾಸರಿಗೆ ಸತ್ವಗುಣ ಆವೇಶ ಆದಾಗ ಸಾತ್ವಿಕ ಪುರಾಣ ಬರೆದರಂತೆ, ಅವರಿಗೆ ರಜೋಗುಣ ಆವೇಶ ಆದಾಗ ರಾಜಸ ಪುರಾಣ ಬರೆದು, ತಮೋಗುಣ ಆವೇಶ ಆದಾಗ ತಾಮಸ ಪುರಾಣ, ಅಂದ್ರೆ ಅವರೇ ತಾಮಸರು ಅಂತ ಬರೆದು ಬಿಟ್ಟಿದ್ದಾರೆ. ಅವರೇ ತಾಮಸರು, ತಮೋಗುಣ ತುಂಬಿದಾಗ ತಾಮಸ ಪುರಾಣ. ಹಂಗಲ್ಲ, ಯಾರು ತಾಮಸರೋ ಅವರಿಗೆ ಬೇಕಾದಂತೆ ಆ ಪುರಾಣದಲ್ಲಿ ವಿಷಯ ಇದೆ. ಇವರು ಸತ್ವ ರಜಸ್ಸು ತಮಸ್ಸು ಯಾವುದರ ಸ್ಪರ್ಶವೂ ಇಲ್ಲದೆ ಎಲ್ಲರಿಗೂ ಗೊಬ್ಬರ ಒದಗಿಸಿದ್ರು. ಯಾವ ಗಿಡಕ್ಕೆ ಯಾವ ಗೊಬ್ಬರ ಬೇಕೋ ಅದು ಹಾಕೊಳ್ರಿ. ಅದರಿಂದ ಭಗವಂತನಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಕುಟಿಲ ಅಂದ್ರೆ ಕೌಟಿಲ್ಯ ಅಂದ್ರೆ ಡಿಸ್ಕ್ರಿಮಿನೇಷನ್. ಅದರಿಂದ ಛೇದ ಭೇದ ವಿಷಾದ ಕುಟಿಲ. ಅದಾದ್ಮೇಲೆ ಅಂತ ಆದಿ ಮಧ್ಯ ವಿದೂರ. ಅಂತ ಇಲ್ಲ, ಆದಿ ಇಲ್ಲ, ಮಧ್ಯ ಇಲ್ಲ, ಅನಾದಿ ನಿತ್ಯವಾದ ವಸ್ತು. ವೇದವ್ಯಾಸರು ಯಾವತ್ತೋ ಒಮ್ಮೆ ದ್ವಾಪರ ಯುಗದಲ್ಲಿ, ಈ ಮೊನ್ನಿನ ದ್ವಾಪರ ಯುಗ, ನಮ್ಮ ಕಲಿಯುಗಕ್ಕಿಂತ ಮೊದಲು ದ್ವಾಪರ ಯುಗ ಅಂತ್ಯದಲ್ಲಿ, ದ್ವಾಪರ ಯುಗ ಮುಗಿಯಲಿಕ್ಕೆ ಇನ್ನೂ 700 ವರ್ಷ ಇದೆ ಅನ್ನುವಾಗ, ಕಲಿಯುಗ ಪ್ರಾರಂಭವಾಗುವುದಕ್ಕೆ 700 ವರ್ಷ ಇದೆ ಅನ್ನುವಾಗ ಹುಟ್ಟಿದವರಲ್ಲ, ಅದಕ್ಕಿಂತಲೂ ಹಿಂದೆ ಇದ್ದವರು. ಒಂದು ದೃಷ್ಟಿಯಿಂದ ಯಾವಾಗ ವೇದವ್ಯಾಸರ ಪ್ರಥಮಾವತಾರ ಅಲ್ಲ ಅದು. ಇದು 28ನೆಯ ದ್ವಾಪರದಲ್ಲಿ ವೇದವ್ಯಾಸರ ಅವತಾರ. ಆದರೆ ವೇದವ್ಯಾಸರು ರಾಮಾವತಾರಕ್ಕಿಂತ ಮೊದಲು ವೇದವ್ಯಾಸರಿದ್ದರು. ದ್ವಿತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೆ ಕೃಷ್ಣ ಸತ್ಯವತ್ಯಾಂ ಅಜಾಯತ. ಭಾಗವತದ ವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ಇದು 28ನೆಯ ದ್ವಾಪರದಲ್ಲಿ ವೇದವ್ಯಾಸ ಅವತಾರ, ಬಹಳ ಕೊನೆಯದಿದು. ಮತ್ತೆ ಈ ವೈವಸ್ವತ ಮನ್ವಂತರದ 2ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ. 7ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ. 16ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ. 25ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ. ಮತ್ತೆ 28ನೇ ದ್ವಾಪರದಲ್ಲಿ ಇದು 5ನೇ ಬಾರಿ ವೇದವ್ಯಾಸ ಅವತಾರ ಈ ಒಂದು ಮನ್ವಂತರದಲ್ಲಿ. ಹಾಗೆ ಅದಕ್ಕಿಂತ ಮೊದಲು ವೇದವ್ಯಾಸರು ಇದ್ದೇ ಇದ್ರು. ಆದ್ರೆ ಆ ಅವತಾರಗಳಲ್ಲೆಲ್ಲ ಏನ್ ಮಾಡಿದ್ರು ವೇದವ್ಯಾಸರು? ಈಗಾದ್ರೆ ಭಾರತ ರಚನೆ ಮಾಡಿದ್ರು, ವೇದಗಳು ವಿಭಾಗ ಮಾಡಿದ್ರು. ಆವಾಗ ಏನ್ ಮಾಡಿದ್ರು? ಆವಾಗ ವೇದ ವಿಭಾಗ ಮಾಡಿದ್ರು ಅಂತ ಹೇಳಿ ಬರುದಿಲ್ಲ. ಆಯಾ ಮನ್ವಂತರಗಳಲ್ಲಿ ವೇದ ವಿಭಾಗ ಮಾಡಿರತಕ್ಕಂಥ ಋಷಿಗಳು ಬೇರೆ ಬೇರೆ ಇದ್ದಾರೆ. ಹಾಗಾದ್ರೆ ಇವರು ವೇದವ್ಯಾಸ ಏನ್ ಮಾಡಿದ್ರೆ, ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಭಗವಾನ್ ಸ್ವಯಂ ಅಂತ ಹೇಳ್ತಾರೆ. ಪೂರ್ವೇಶು ವ್ಯಾಸ ಆಚಾರ್ಯ. ಪೂರ್ವಕಾಲ ಹಿಂದಿನ ವೇದವ್ಯಾಸಾವತಾರದಲ್ಲಿ ಎಲ್ಲಿಯೂ ವೇದ ವಿಭಾಗ ಮಾಡಲಿಲ್ಲ. ಮತ್ತೆ ವೇದ ವಿಭಾಗ ಮಾಡುವವರಿಗೆ ಆಚಾರ್ಯರಾಗಿ ನಿಂತು ಅವರಿಗೆ ಗೈಡೆನ್ಸ್ ಕೊಟ್ಟರು. ಈ ಅವತಾರ 28ನೇ ವೇದವ್ಯಾಸಾವತಾರದಲ್ಲಿ ಸ್ವತಃ ವೇದ ವಿಭಾಗ ಮಾಡಿದರು. ಹಿಂದಿನ ಅವತಾರಗಳಲ್ಲಿ ವೇದ ವಿಭಾಗ ಮಾಡಿರಲಿಲ್ಲ. ವೇದ ವಿಭಾಗ ಮಾಡತಕ್ಕ ಋಷಿಗಳು ಬೇರೆ ಇದ್ರು. ಆ ಋಷಿಗಳಿಗೆ ಆಚಾರ್ಯರಾಗಿ ನಿಂತು ವೇದ ವಿಭಾಗ ಮಾಡಿಸಿದ್ರು, ಇಲ್ಲಿ ತಾನೇ ಮಾಡಿದ್ರು. ಹೀಗೆ ವ್ಯಾಸಾವತಾರವೇ ಅನೇಕ ಬಾರಿ ಆಗಿದೆ. ಅನೇಕ ಬಾರಿ ಆದದ್ದು ಒಂದು ಬಾರಿಯ ವ್ಯಾಸಾವತಾರವನ್ನ ಸಮಾಪ್ತಿ ಮಾಡಿಕೊಂಡಾಗ
ಅದು ಮೂಲ ರೂಪದಲ್ಲಿ ಅದನ್ನು ಸೇರಿಸಿಕೊಂಡು ಮತ್ತೊಮ್ಮೆ ಭೂಮಿಗೆ ಬಂದದ್ದುಂಟು. ಒಟ್ಟಿನಲ್ಲಿ ವ್ಯಾಸಾವತಾರ ಅನಾದಿ ಅನಂತವಾಗಿರತಕ್ಕಂಥ ಭಗವಂತನ ಮೂಲ ರೂಪದ ಒಂದು ಅಭಿವ್ಯಕ್ತಿ ಹೊರತು ಅದು ಅಂತ ಆದಿ ಮಧ್ಯ ಇರುವಂತದಲ್ಲ. ಈಗ ನಾನು ವಿದೂರನಾದ ಅಂತ ಇಟ್ಕೊಂಡ್ಬಿಟ್ರೆ ವಿದೂರ ಆದ ಅಂತ ಉಂಟಲ್ಲ, ನನ್ನದು ಕೇಳಿದೆ ಆದಿ ಮಧ್ಯ ವಿದೂರನಾದ. ಯಾರು? ನಾದ ಅನಾದಿ ಕಾರಣ. ಇಲ್ಲಿದ್ದರೆ ಆದಾನಾದಿ ಕಾರಣ ಅಂತ ಇದೆ ಇಲ್ಲಿ. ಅದಕ್ಕೆ ಮತ್ತೆ ಅರ್ಥ ಹೇಳೋಣ. ಈಗ ಒಂದು ಹೊಸ ಅರ್ಥ ಬಂತು. ಈಗ ಅಂತ ಆದಿ ಮಧ್ಯ ವಿದೂರನಾದಾನಾದಿ ಕಾರಣ. ಅಂತಾದಿ ಮಧ್ಯ ವಿದೂರನಾದ, ವಿದೂರನಾದ ಅಂತ ಒಂದೊಂದು ಆಬ್ಜೆಕ್ಟಿವ್ ಆಯ್ತು. ಆಮೇಲೆ ಇನ್ನೊಂದು ವಿಶೇಷಣ ಅನಾದಿ ಕಾರಣ. ಅನಾದಿ ಅಂತಂದ್ರೆ, ಅನಾದಿ ಅಂದ್ರೆ ಈ ಪ್ರಪಂಚಕ್ಕೆ ಆದಿ ಇಲ್ಲ. ಯಾವಾಗ ಪ್ರಪಂಚ ಶುರುವಾಯಿತು? ಅದಕ್ಕಿಂತ ಹಿಂದೆಯೂ ಇತ್ತು. ಈ ಮೊನ್ನೆ ಪ್ರಳಯದ ನಂತರ, ಆ ಪ್ರಳಯದ ಮೊದಲೇನಿತ್ತು? ಪ್ರಪಂಚ ಇತ್ತು. ಹಾಗಾದ್ರೆ ಈ ಪ್ರಪಂಚಕ್ಕೆ ಆದಿಯಲ್ಲಿ ಇದಕ್ಕೆ ಅನಾದಿ. ಇದು ಅನಾದಿ. ಅನಾದಿ ಆದ್ರೆ ನಾಶ ಉಂಟಲ್ಲ, ನಾಶ ಇದ್ರೂ ಅನಾದಿ. ಯಾಕೆಂದ್ರೆ ಸಮುದ್ರದ ತೆರೆ ಹಾಗೆ ಅಂತ, ಪ್ರವಾಹತೋ ಅನಾದಿ ಅಂತ. ಸಮುದ್ರದ ತೆರೆ ಒಂದೊಂದು ತೆರೆಯೂ ನಾಶವಾಗುತ್ತೆ, ಆದರೆ ತೆರೆಗೆ ಆದಿ ಅಂತ ಉಂಟು? ಇಲ್ಲ, ಬರ್ತಾನೆ ಇರ್ತದೆ, ತುದಿಯಿಂದ ಬುಡ. ಹಾಗಾಗಿ ತೆರೆಗಳಂತೆ ಒಂದು ತೆರೆ ಬಿದ್ದರೆ ಮತ್ತೊಂದು ತೆರೆ, ಒಂದು ಪ್ರಪಂಚ ನಾಶ ಆದ್ರೆ ಮತ್ತೊಂದು ಸೃಷ್ಟಿ, ಒಂದು ಸೃಷ್ಟಿ ನಾಶ. ಹೀಗೆ ಸೃಷ್ಟಿಯ ಪರಂಪರೆ ಅನಾದಿ. ಅನಾದಿಯಾಗಿರತಕ್ಕಂತಹ ಈ ವಿಶ್ವಕ್ಕೆ ಅನಾದಿಯಾದ ಕಾರಣ ಇದಕ್ಕಿಂತಲೂ ಮೊದಲಿದ್ದವನಾಗಬೇಕಲ್ಲ ಇದನ್ನು ಸೃಷ್ಟಿ ಮಾಡೋ. ಈ ಅನಾದಿಯಾದ ವಿಶ್ವಕ್ಕೆ, ಆ ವಿಶ್ವ ಸೃಷ್ಟಿಯಾಗುವುದಕ್ಕಿಂತಲೂ ಮುಂಚೆ ಅನಾದಿಯಿಂದ ಇದ್ದವನೇ. ಆದ್ರಿಂದ ಅನಾದಿ ಕಾರಣ ನೀನು. ವಿಶ್ವ ಅನಾದಿಯಾದ ವಿಶ್ವಕ್ಕೆ ಅನಾದಿಯಾದ ಕಾರಣ ಮತ್ತು ಎಲ್ಲಕ್ಕೂ ಕಾರಣ ನೀನು. ಯಾರು? ನೀನು ಅನಾದಿ. ಆದಿ ಇದ್ರೆ ಕಾರಣ ಅಂತರ್ಥ. ನಿನಗೆ ಯಾವ ಕಾರಣವೂ ಇಲ್ಲ. ಎಲ್ಲಕ್ಕೂ ನೀನು ಕಾರಣ, ನಿನಗೆ ಮಾತ್ರ ಯಾವ ಕಾರಣವೂ ಇಲ್ಲ. ನೀನು ಇನ್ನೊಂದು ಕಾರಣದಿಂದ ಹುಟ್ಟಿದವನಲ್ಲ. ಎಲ್ಲಕ್ಕೆ ಕಾರಣ ಸ್ವತಃ ಕಾರಣರಹಿತ. ಇದು ಒಂದರ್ಥ. ಈಗ ಅದನ್ನ ಹಿಂದೆ ಆದ ಅನ್ನೋದನ್ನು ಹಿಂದಕ್ಕೆ ಸೇರಿಸಿಕೊಂಡದ್ರಿಂದ ಆದಿ ಮಧ್ಯಾಂತ ವಿದೂರನಾದ, ಅಂತಾದಿ ಮಧ್ಯ ವಿದೂರನಾದ ಅನಾದಿ ಕಾರಣ. ಇನ್ನೊಂದರ್ಥ, ವಿದೂರನು ಆದಾನಾದಿ ಕಾರಣ. ಈಗಿರುವ ಪಾಠ ಆದಾನಾದಿ ಕಾರಣ. ಅಂದ್ರೆ ವ್ಯಾಸರಿಗೆ ಒಂದು ಹೊಸ ನಿರ್ವಚನವನ್ನ ಹೇಳ್ತಾರೆ ಅವರು. ವ್ಯಾಸರು, ನಾವು ದೇವರ ಅವತಾರಗಳನ್ನೆಲ್ಲ ಆತ್ಮ ಆತ್ಮ ಪರಮಾತ್ಮ ಅಂತ ಹೇಳ್ತೇವೆ. ದೇವರಿಗೆ ಆತ್ಮ ಅನ್ನೋ ಶಬ್ದವನ್ನು ಬಿಡ್ತೇವೆ. ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಆತ್ಮ ಅಂತ ಅನ್ನೋದಕ್ಕೆ ಆದಾನಾದಿ ಕಾರಣ ಅಂತ ಅರ್ಥ. ಆತ್ಮಶಬ್ದ ವಾಚ್ಯ, ಆತ್ಮಶಬ್ದದ ಮುಖ್ಯಾರ್ಥ. ಅದರಿಂದ ದೇವರನ್ನು ಪರಮಾತ್ಮ ಅಂತ ಹೇಳೋದು. ಈ ಶಬ್ದದ ಮೂಲಕ ನೀನು ಸಾಕ್ಷಾತ್ ಪರಮಾತ್ಮನ, ಯಾಕೆಂದ್ರೆ ಪರಮಾತ್ಮನ ಅವತಾರ ಅಲ್ಲ. ವೇದವ್ಯಾಸರು ಒಬ್ಬ ಸಾಮಾನ್ಯ ಋಷಿ ಅಂತ ಅನೇಕ ಮಂದಿ ವ್ಯಾಖ್ಯಾನಕಾರರು ಬೇರೆ ಮತದವರು ಹೇಳ್ತಾರೆ. ಅದಕ್ಕೆ ಹೇಳಿದ್ರು ಅಲ್ಲ, ನೀನು ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ಯಾಕೆಂದ್ರೆ ಆದಾನಾದಿ ಕಾರಣ. ಆತ್ಮಶಬ್ದ ಪರಮಾತ್ಮ ಶಬ್ದದ ಅರ್ಥ ಅದು. ಪರಮಾತ್ಮ ಆತ್ಮಶಬ್ದಕ್ಕೆ ಏನರ್ಥ? ಯಚ್ಚ ಆಪ್ನೋತಿ ಯದ ಅದತ್ತೆ ಯಚ್ಚ ಅತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮೇತಿ ಭಣ್ಯತೆ ಅಂತ. ಆತ್ಮ ಅನ್ನುವ ಶಬ್ದಕ್ಕೆ ಅರ್ಥ ಆಪ್ನೋತಿ ಇತಿ ಆತ್ಮ. ಅಂದ್ರೆ ಆಪ್ನೋತಿ ಎಲ್ಲದರ ಒಳಗೂ ತುಂಬಿರುವವನು, ಅಂತರ್ಯಾಮಿಯಾಗಿ ಇರುವವನು. ಆಪ್ನೋತಿ ಎಲ್ಲರ ಹೃದಯ ಗುಹಾಂ ಆಪ್ನೋತಿ, ಪ್ರತಿಯೊಬ್ಬರ ಹೃದಯದಲ್ಲೂ ಅಂತರ್ಯಾಮಿಯಾಗಿ ಇರುವವನು ಆತ್ಮ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಹಾಗೆ ಆತ್ಮ ಅಂದ್ರೆ ಎಲ್ಲರ ಹೃದಯದೊಳಗೆ ಅಂತರ್ಯಾಮಿಯಾಗಿ ಬಿಂಬ ರೂಪದಿಂದ ಇರತಕ್ಕ ಸ್ವಾಮಿ ಅಂತ ಅರ್ಥ. ಆತ್ಮ. ಮತ್ತೊಂದು ಆದತ್ತೆ ಅಂದ್ರೆ ಜ್ಞಾನಿಗಳನ್ನ ಸ್ವೀಕರಿಸಿ ಉದ್ಧಾರ ಮಾಡುವವನು. ಆದಾನ ಅಂದ್ರೆ ಸ್ವೀಕರಿಸುವುದು. ಅಥವಾ ಕೊನೆಗೆ ಪ್ರಪಂಚ ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚವನ್ನು ಆದಾನ ಮಾಡಿ ಸ್ವೀಕರಿಸಿ ತನ್ನ ಗರ್ಭದಲ್ಲಿ ಇರಿಸಿಕೊಂಡು ಸರ್ವವನ್ನೂ ಸಂಹಾರ ಮಾಡತಕ್ಕಂತಹ ಶಕ್ತಿ. ಆದ್ದರಿಂದ ಮುಖ್ಯವಾಗಿ ಆದತ್ತೆ ಅಂದರೆ ಸ್ವೀಕರಿಸುವುದು, ಆದಾನ. ಜ್ಞಾನಿಗಳನ್ನ ಆತ್ಮೀಯರನ್ನಾಗಿ ಸ್ವೀಕರಿಸಿ ಉದ್ಧಾರ ಮಾಡತಕ್ಕವನು. ಆದ್ದರಿಂದ ಆತ್ಮ. ಮತ್ತೆ ಈ ದೇಹದೊಳಗಿದ್ದು ಈ ವಿಷಯಗಳನ್ನು ಭೋಗಿಸುವವನು ಆತ್ಮ ಅಂತ. ಜೀವ ಅಲ್ಲೇನು? ಜೀವ ಭೋಗಿಸಬೇಕಾಗಿದ್ರೆ ಅವನು ಮೊದಲು ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಕಿವಿಯಲ್ಲಿದ್ದು ಶಬ್ದವನ್ನು ಅವನು ಕೇಳಿಸಿಕೊಂಡು ನಮಗೆ ಕೇಳಿಸ್ತಾನೆ. ಕಣ್ಣಿನಲ್ಲಿದ್ದು ರೂಪವನ್ನು, ಹೃಷಿಕೇಶ ಅಂತ ಹೆಸರಲ್ಲ. ಹೃಷಿಕ ಅಂದ್ರೆ ಇಂದ್ರಿಯ. ಎಲ್ಲ ಇಂದ್ರಿಯದಲ್ಲಿದ್ದು
ಅಲ್ಲಿ ಇರತಕ್ಕಂಥ ಇಂದ್ರಿಯಗಳಲ್ಲಿದ್ದು ಶುಭ ವಿಷಯಗಳನ್ನು ತಾನು ಭೋಗಿಸಿ ನಮಗೆ ಶುಭಾಶುಭ ವಿಷಯಗಳನ್ನು ಕೊಡತಕ್ಕವ. ಆದ್ರಿಂದ ವಿಷಯಗಳನ್ನು ಇಂದ್ರಿಯಗಳ ಮೂಲಕ ವಿಷಯವನ್ನು ಅನುಭವಿಸುವವನು, ಆದ್ರಿಂದ ಆತ್ಮ. ಆಮೇಲೆ ಯಚ್ಚಾಸ್ಯ ಸಂತತೋ ಭಾವ, ಆಪ್ನೋತಿ ಅನ್ನುವುದು ಎಲ್ಲ ಕಡೆಯಲ್ಲಿ ತುಂಬಿರುವವ ಅಂತಾನೆ, ಎಲ್ಲ ಕಡೆಯಲ್ಲಿ ತುಂಬಿರುವವ. ಮತ್ತೆ ಸಂತತಃ ಭಾವ ಅಂದ್ರೆ ಎಲ್ಲ ಕಾಲದಲ್ಲಿ ತುಂಬಿರುವವ, ಸರ್ವಕಾಲದಲ್ಲೂ ಇರುವವ, ಎಲ್ಲ ಕಡೆಗಳಲ್ಲೂ ಇರುವವ, ಎಲ್ಲದರ ಒಳಗೂ ಇರುವವ, ಎಲ್ಲ ಸಜ್ಜನರನ್ನು ಉದ್ಧರಿಸುವವ, ಪ್ರಳಯ ಕಾಲದಲ್ಲಿ ಎಲ್ಲ ವಿಶ್ವವನ್ನು ಕಬಳಿಸುವವ, ಮತ್ತು ಸೃಷ್ಟಿಯಲ್ಲಿ ಪ್ರತಿಯೊಬ್ಬನ ಒಳಗೂ ಇದ್ದು ಇಂದ್ರಿಯಗಳ ಮೂಲಕ ಸಮಸ್ತ ವಿಷಯಗಳನ್ನು ಭೋಗಿಸುವವ ಅಂತ ಆತ್ಮಶಬ್ದದ ಅರ್ಥ. ಅದೇ ಆದಾನಾದಿಗಳು. ಆತ್ಮಶಬ್ದದ ಒಂದರ್ಥ ಆದಾನ, ಆದಾನ ಅದನ ಮುಂತಾದಗಳನ್ನ ಮಾಡ್ತಾ ಆತ್ಮಶಬ್ದದ ಮುಖ್ಯಾರ್ಥವಾಚ್ಯನಾಗಿ ಏಷತೆ ಆತ್ಮ ಅಂತರ್ಯಾಮಿ ಅಂತ ಶ್ರುತಿವಾಚ್ಯನಾಗಿರತಕ್ಕಂಥ ವೇದವ್ಯಾಸರೇ ನಮ್ಮನ್ನು ಪಾಹಿ ರಕ್ಷಿಸಿರಿ ಅನ್ನೋದು ವೇದವ್ಯಾಸ ಸ್ತುತಿ ಆಯಿತು.